Welcome. Warm welcome to Sankalpa Learning Solution. Today, let's start with another new chapter, which is very important for your board exam as well as KCT. Okay, so how many marks you can score here is 8 to 10 marks. So carefully listen. Okay, na? ಹಾಗಾಗಿ 8 to 10 ಮಾರ್ಕ್ಸ್ ಅನ್ನ ತುಂಬಾ ಈಸಿಯಾಗಿ ಈ ಚಾಪ್ಟರ್ ಇಂದ ನಾವು ಸ್ಕೋರ್ ಮಾಡ್ಬೋದು. ತುಂಬಾ ಈಸಿ ಇದೆ. ವಿತ್ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಇಂದ ನಾವು ನೀಟಾಗಿ ಲೇಬಲ್ ಮಾಡಿ ಒಂದು 4ರಿಂದ 5 ಪಾಯಿಂಟ್ಸ್ ಅನ್ನ ಬರಿತಾ ಹೋದ್ರೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಇಷ್ಟು ಮಾರ್ಕ್ಸ್ ಅನ್ನ ಕಂಪ್ಲೀಟ್ ಆಗಿ ನೀವು ಕಣ್ಣು ಮುಚ್ಕೊಂಡು ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಓಕೆ, ಅದೇ CET ಅಲ್ಲಿ ನಿಮ್ಗೆ ಹಾರ್ಡ್ಲಿ 6 to 7 ಮಾರ್ಕ್ಸ್ ಅಥವಾ 6 to 8 ಮಾರ್ಕ್ಸ್ ಬರ್ತಾ ಹೋಗುತ್ತೆ ಈ ಚಾಪ್ಟರ್ ಇಂದ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಇದೆ, ಜೊತೆಗೆ ಈಸಿ ಕೂಡ ಇದೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ವಿತ್ anatomy of flowering plants. ಇಲ್ಲಿ ನೋಡಿ, what is this? What is the image here? Can you guess? ಏನಾದ್ರೂ ಇಮ್ಯಾಜಿನ್ ಮಾಡ್ಬೋದಾ ಅಥವಾ ಏನಾದ್ರೂ ಗೆಸ್ ಮಾಡಿ ಹೇಳ್ಬೋದಾ? This is nothing but the section. ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಗೆ ಫ್ಲವರಿಂಗ್ ಪ್ಲಾಂಟ್ಸ್ ಎಂಟೈರ್ ಪೊಸಿಷನ್ಸ್, ಎಂಟೈರ್ ಸ್ಟ್ರಕ್ಚರ್, ಎಂಟೈರ್ ಮಾರ್ಫಾಲಜಿ ಎಲ್ಲದನ್ನು ನೋಡಿದ್ರಲ್ವಾ? ಅದೇ ತರ ಇಲ್ಲೇನ್ ಮಾಡ್ಬೋದು ನಾವು ಅದನ್ನ ನೀಟಾಗಿ ಒಂದು ಸ್ಟೆಮ್ ಇರ್ಬೋದು, ಲೀಫ್ ಇರ್ಬೋದು ಅಥವಾ ರೂಟ್ ಸಿಸ್ಟಮ್, ಅದನ್ನ ನೀಟಾಗಿ ಹಾರಿಜಾಂಟಲ್ ಸೆಕ್ಷನ್, ನಿಮ್ಗೆ ಪ್ರಾಕ್ಟಿಕಲ್ ಸೆಷನ್ಸ್ ಅಲ್ಲಿ ಆಗಿರ್ಬೋದು, ಆ ಸೆಕ್ಷನ್ ಅನ್ನ ನೀಟಾಗಿ ತೆಗೆದು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ these are the some structural analysis, some structure which represents the whole morphology of plants. ಈ ನಾವು ಎಂಟೈರ್ ಆಗಿ ಇನ್ನರ್ ಪಾರ್ಟ್ ಅನ್ನ ಸ್ಟಡಿ ಮಾಡುವಂತ ಒಂದು ಸಿಸ್ಟಮ್ ಅನ್ನ, ಒಂದು ಪ್ರೊಸೀಜರ್ ನ ಏನ್ ಹೇಳ್ತೀವಿ? ಅನಾಟಮಿ ಅಂತ ಹೇಳ್ತೀವಿ. ಔಟರ್ ಲೇಯರ್ ಸ್ಟ್ರಕ್ಚರ್ ನ ಸ್ಟಡಿ ಮಾಡುವಂತದ್ದು ಮಾರ್ಫಾಲಜಿ. ಇಂಟರ್ನಲ್ ಪಾರ್ಟ್, ಇಂಟರ್ನಲ್ ಸೆಕ್ಷನ್, ಇಂಟರ್ನಲ್ ಕಂಪಾರ್ಟ್ಮೆಂಟ್ಸ್. ಓಕೆ, ಕಂಪ್ಲೀಟ್ ಆಗಿ ವಿತ್ ದ ಹೆಲ್ಪ್ ಆಫ್ ದ ಮೈಕ್ರೋಸ್ಕೋಪ್ ವಿ ಕ್ಯಾನ್ ಈಸಿಲಿ ಅಬ್ಸರ್ವ್ ದ internal each and every minute particles within the plant system. Such kind of study is known as anatomy. Okay na? Anatomy of flowering plants. ಅದೇ ತರ ಬಾಡಿ, ಹ್ಯೂಮನ್ ಬೀಯಿಂಗ್ಸ್ ಅನ್ನು ಕೂಡ ನಾವು ಅನಾಟಮಿಯಲ್ಲಿ ಸ್ಟಡಿ ಮಾಡ್ಬೋದು. ಅದರಲ್ಲಿ ಏನ್ ಮಾಡ್ತೀರಿ ನೀವು? ಬೋನ್ಸ್ ಹೇಗಿದೆ, ಮಸಲ್ ಹೇಗಿದೆ, ನರ್ವ್ ಸಿಸ್ಟಮ್ ಹೇಗಿದೆ, ಬ್ರೈನ್ ಸಿಸ್ಟಮ್ ಹೇಗಿದೆ. ಓಕೆ, ಎಂಟೈರ್ ಆಗಿ ಪ್ರತಿಯೊಂದು ಲೇಯರ್ ಬೈ ಲೇಯರ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಹೇಗೆ ಆನಿಮಲ್ ಅಲ್ಲಿ ಸ್ಟಡಿ ಮಾಡ್ಬೋದು, ಅದೇ ತರ ಪ್ಲಾಂಟ್ಸ್ ಅಲ್ಲೂ ಕೂಡ ನಾವು ಸ್ಟಡಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ಈಗ ನಾವು ವೆರಿ ರಿಲೇಟೆಡ್ ಟು ಪ್ಲಾಂಟ್ಸ್ ಆಗಿರೋದ್ರಿಂದ ಲೆಟ್ಸ್ ಸ್ಟಾರ್ಟ್ ವಿತ್ ಅಬೌಟ್ ಅನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಫ್ಲವರಿಂಗ್ ಪ್ಲಾಂಟ್ಸ್ ಅಂದ್ರೇನು? ಇಟ್ಸ್ ನಥಿಂಗ್ ಬಟ್ ಆಂಜಿಯೋಸ್ಪರ್ಮ್. ಓಕೆ, ಎಸ್, this is a definition. Anatomy is the study of internal structure of plants and other organisms. ಇಲ್ಲಿ ನೋಡಿ, ಅದರ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ದಾರೆ, ಒಂದು ವರ್ಡ್ ಎಕ್ಸ್ಟ್ರಾ ಹಾಕಿರುವಂತದ್ದು. ಈಗ ನಾವು ಅಫ್ಕೋರ್ಸ್ ಪ್ಲಾಂಟ್ಸ್ ಅನ್ನ ಮಾಡ್ತಾ ಇದೀವಿ, ಪ್ಲಾಂಟ್ಸ್ ಬಗ್ಗೆನೇ ಸ್ಟಡಿ ಮಾಡ್ತಾ ಇರೋದ್ರಿಂದ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ಸ್ ಕರೆಕ್ಟ್ ಇದೆ. ದೆನ್ ವಾಟ್ ಅಬೌಟ್ ಅದರ್ ಆರ್ಗ್ಯಾನಿಸಮ್? ನಾನು ಮೊದಲೇ ಹೇಳ್ದಾಗೇನೆ ಏನು, ಆನಿಮಲ್ ಕೂಡ ನಾವು, ಆನಿಮಲ್ ಇನ್ ದ ಸೆನ್ಸ್ ವಿ ಹ್ಯೂಮನ್ ಬೀಯಿಂಗ್, ನಾವು ಮನುಷ್ಯರನ್ನು ಕೂಡ ಅನಾಟಮಿಯಲ್ಲಿ ಸ್ಟಡಿ ಮಾಡ್ಬೋದು. ಮೆಡಿಕಲ್ ಅಲ್ಲಿ ನೀವು ಡಾಕ್ಟರ್ಸ್ ಎಲ್ಲ ಹೇಗೆ ಸ್ಟಡಿ ಮಾಡ್ತಾರೆ? ಕಂಪ್ಲೀಟ್ ಆಗಿ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ, ಕೆಮಿಸ್ಟ್ರಿ, ಕಂಪ್ಲೀಟ್ ಆಗಿ ಹೋಲ್ ಬಾಡಿನ ಸ್ಟಡಿ ಮಾಡ್ತಾ ಹೋಗ್ತಾರೆ. ಓಕೆ, ಹಾಗಾಗಿ ಈ ಒಂದು ವರ್ಡ್ ಅನ್ನು ಕೂಡ ಇಲ್ಲಿ ಯೂಸ್ ಮಾಡಿರುವಂತದ್ದು. ಹಾಗಾಗಿ ಡೆಫಿನೇಷನ್ ಅಲ್ಲಿ ಯು ಹ್ಯಾವ್ ಟು ರೈಟ್ ಆಲ್ ದಿಸ್ ಥಿಂಗ್ಸ್. ವಾಟ್ ಈಸ್ ಅನಾಟಮಿ? Anatomy is the study of internal structure. ಅಂದ್ರೇನು? ಎಂಟೈರ್ ಒಳಗಡೆ ಇರುವ ಕಂಪಾರ್ಟ್ಮೆಂಟ್ಸ್ ಅನ್ನ ವಿತ್ ಹೆಲ್ಪ್ ಆಫ್ ಮೈಕ್ರೋಸ್ಕೋಪ್ ನಾವು ನೋಡ್ಬೋದು. ಅದನ್ನೇ ನಾವೇನ್ ಹೇಳ್ತೀವಿ? ಇಂಟರ್ನಲ್ ಸ್ಟ್ರಕ್ಚರ್ ಆಫ್ ಪ್ಲಾಂಟ್ಸ್ ಅಂಡ್ ಅದರ್ ಆರ್ಗ್ಯಾನಿಸಮ್. ಓಕೆ, ಸೊ ಹಿಯರ್
we are going to study the plant into majorly the plant tissue. ಈಗ ನಾವು ಇಂಟರ್ನಲ್ ಸ್ಟಡಿ ಅಂತ ಹೇಳುವಾಗ ಅದನ್ನ ನಾವ್ ಏನಂತ ಹೇಳ್ತೀವಿ, ಸ್ಟೆಮ್ ಅಂತ ಹೇಳೋದಿಲ್ಲ, ರೂಟ್ ಅಂತ ಹೇಳೋದಿಲ್ಲ, ಲೀಫ್ ಅಂತ ಹೇಳೋದಿಲ್ಲ. ಸಪ್ರೇಟ್ ರೀಜನ್ ಹೇಳೋ ಬದಲಾಗಿ ನಾವೇನ್ ಹೇಳ್ತೀವಿ, ಟಿಶ್ಯೂಸ್ ಅಂತ ಹೇಳ್ತೀವಿ. Internal structure. With the help of all these tissues, very specific regional tissues, the entire plant become mature or young. Young ones ಆಗಿ ಏನಾಗುತ್ತೆ, ಪ್ರೊಡ್ಯೂಸ್ ಆಗುತ್ತೆ, ಅಥವಾ ಇದೇ ಡೆವಲಪ್ ಆಗಿ, ಡೆವಲಪ್ ಇನ್ ದ ಸೆನ್ಸ್ ಸೆಲ್ ಅಂಡ್ ಗ್ರೋತ್ ನಾವು ನೋಡಿದ್ವಲ್ಲ ಚಾಪ್ಟರ್ ಅಲ್ಲಿ ಹೇಗಾಗುತ್ತೆ ಅಂತ ಹೇಳಿ, ಅರಿಥಮ್ಯಾಟಿಕ್ ಮತ್ತೆ ಜಿಯೋಮೆಟ್ರಿಕಲ್ ಗ್ರೋತ್ ಮೆಜರ್ಮೆಂಟ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಆಗಿ ಮೆಚೂರ್ ಪ್ಲಾಂಟ್ಸ್ ಆಗಿ ಟರ್ನ್ ಆಗುತ್ತೆ ಅಥವಾ ಪ್ರೊಡ್ಯೂಸ್ ಆಗುತ್ತೆ ಲೇಟರ್ ಆನ್ ಪೀರಿಯಡ್ಸ್. ಓಕೆ, ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಹಿಯರ್ ದ ಪ್ಲಾಂಟ್ ಟಿಶ್ಯೂಸ್. ನಾವು ಇಲ್ಲಿ ಪ್ಲಾಂಟ್ ಸ್ಟ್ರಕ್ಚರ್ ಅಂತ ಹೇಳ್ತಾ ಇಲ್ಲ, ಪ್ಲಾಂಟ್ ಟಿಶ್ಯೂಸ್ ಅಂತ ಹೇಳ್ತಾ ಇದ್ವಿ. ಅಂಗಾಂಶ ಎಲ್ಲ ಕೇಳಿದಿರಲ್ವಾ ಲಾಸ್ಟ್ ನಿಮ್ಮ ಹೈಸ್ಕೂಲ್ ಸ್ಟೇಜಸ್ ಅಲ್ಲಿ. ಅಂಗಾಂಶ, ಕೋಶ ಇದನ್ನೆಲ್ಲ ಓದಿದಿರಲ್ವಾ, ಅದೇ ಕಂಪಾರ್ಟ್ಮೆಂಟ್ ಅನ್ನೇ ನಾವಿಲ್ಲಿ ಏನ್ ಮಾಡ್ತೀವಿ, ಬಯಾಲಜಿಕಲ್ ಟರ್ಮ್ಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಹಿಯರ್ ಪ್ಲಾಂಟ್ ಟಿಶ್ಯೂ ಇಸ್ ಡಿವೈಡೆಡ್ ಇಂಟು ಮೇಜರ್ಲಿ ಮೆರಿಸ್ಟಮ್ಯಾಟಿಕ್ ಅಂಡ್ ದೆನ್ ಪರ್ಮನೆಂಟ್. ಪ್ಲಾಂಟ್ ಟಿಶ್ಯೂ ಅಲ್ಲಿ ಎರಡು ವೇ ಅಲ್ಲಿ ಅಥವಾ ಎರಡು ಕಂಪಾರ್ಟ್ಮೆಂಟ್ ಅಲ್ಲಿ ಅಥವಾ ಎರಡು ವಿಧದಲ್ಲಿ ಟಿಶ್ಯೂಗಳು ಅರೇಂಜ್ ಆಗಿರುತ್ತೆ. ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇರುತ್ತೆ, ಇನ್ನೊಂದು ಪರ್ಮನೆಂಟ್ ಟಿಶ್ಯೂಸ್ ಇರುತ್ತೆ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ನಥಿಂಗ್ ಬಟ್ ಇಟ್ಸ್ ಅ ರಿಪೀಟೆಡ್ಲಿ ಗ್ರೋಯಿಂಗ್ ಸೆಲ್. ಅಂದ್ರೆ ಏನು, ತುಂಬಾ ಆಕ್ಟಿವ್ ಆಗಿರುವಂತ ಸೆಲ್ಗಳು, ರಿಪೀಟೆಡ್ಲಿ ಮೈಟೋಸಿಸ್ ಆಗುವಂತ ಸೆಲ್ಗಳು, ಜೊತೆಗೆ ರಿಪೀಟೆಡ್ ಆಗಿ ಆಕ್ಟಿವೇಶನ್ ಅಲ್ಲಿ ಇನ್ವಾಲ್ವ್ ಆಗುವಂತ ಸೆಲ್ಗಳನ್ನ ನಾವೇನ್ ಹೇಳ್ತೀವಿ, ಮೆರಿಸ್ಟಮ್ಯಾಟಿಕ್ ಪ್ಲಾಂಟ್ ಟಿಶ್ಯೂಸ್ ಅಂತ ಹೇಳ್ತೀವಿ. ದೆನ್ ಪರ್ಮನೆಂಟ್ tissues. These permanent tissues are mature tissues and they are very much helpful for the strongest nature of plant. ಒಂದು ಟಫ್ನೆಸ್ ಕೊಡುವಂಥದ್ದು, ಹಾರ್ಡ್ ಆಗಿರುವಂಥದ್ದು, ಅಥವಾ ಮೆಚುರಿಟಿ ಆಫ್ ದ ಪ್ಲಾಂಟ್ಸ್ಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಬೇಕು, ಈ ಪರ್ಮನೆಂಟ್ ಟಿಶ್ಯೂಸ್ಗಳು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಇದು ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಇದು ಪ್ರೊಟೆಕ್ಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ in these two sections, again, this meristematic tissue have another set. Set ಅಂದ್ರೇನು? ಈಗ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅನ್ನೋದು ಎಲ್ಲಾ ಪ್ಲೇಸಸ್ ಅಲ್ಲೂ ಇರೋದಿಲ್ಲ. ಪ್ಲಾಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ನಾವು ವೆರಿ ರೀಸೆಂಟ್ ಆಗಿ ಮಾರ್ಫಾಲಜಿ ಆಫ್ ಪ್ಲಾಂಟ್ಸ್ ಅನ್ನ ನೋಡಿದ್ವಿ, ಹಾಗಾಗಿ ಅದು ನೆನಪಿದೆ ಚೆನ್ನಾಗಿ. ಸೊ ಎಲ್ಲಾ ರೀಜನ್ ಅಲ್ಲೂ ನಾವು ಚಿಗುರನ್ನ ನೋಡಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಒಂದಷ್ಟು ಕಡೆ ತುಂಬಾ ಮೆಚೂರ್ ಆಗಿರುತ್ತೆ, ಇನ್ನೊಂದು ಮೇಲ್ಗಡೆ ಪೋರ್ಷನ್ ಅಲ್ಲಿ ಮಾತ್ರ ಏನಾಗಿರುತ್ತೆ, ಚಿಗುರಿಗಿರುತ್ತೆ. ಸೊ ಆ ಚಿಗುರು ಅಥವಾ ಹೊಸ ಎಲೆಗಳು ಏನ್ ಬಂದಿರುತ್ತಲ್ವಾ, ಆ ಏರಿಯಾದಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ಗಳು ಮ್ಯಾಕ್ಸಿಮಮ್ ಆಗಿರುತ್ತೆ. ಅದೇ ನೀವು ಓಲ್ಡರ್ ಪಾರ್ಟ್ ಅದ್ರಲ್ಲಿ ನಾವ್ ಏನ್ ಗಮನಿಸ್ಬೋದು, ಪರ್ಮನೆಂಟ್ ಟಿಶ್ಯೂಸ್ನ ಗಮನಿಸ್ಬೋದು. ಓಕೆ, ಸೊ this meristematic tissues are again divided, ಅಥವಾ again we can study it in different section or different labeling. That is apical meristem, intercalary meristem and secondary or lateral meristem. These kind of labeling or these kind of types are usually based on position. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ಅಗೇನ್ 3 ಸೆಕ್ಷನ್ ಆಗಿ ಡಿವೈಡ್ ಮಾಡಿದ್ದಾರೆ. ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡಿರೋದು, ಬೇಸ್ಡ್ ಆನ್ ಪೊಸಿಷನ್. ಫಸ್ಟ್ ಇಸ್ ಎಪಿಕಲ್ ಮೆರಿಸ್ಟಮ್, ಸೆಕೆಂಡ್ ಇಂಟರ್ಕ್ಯಾಲರಿ ಮೆರಿಸ್ಟಮ್, ಥರ್ಡ್ ಸೆಕೆಂಡರಿ ಮೆರಿಸ್ಟಮ್ ಅಥವಾ ಲ್ಯಾಟರಲ್ ಮೆರಿಸ್ಟಮ್. ಎಪಿಕಲ್ ಅಂತಂದ್ರೆ ಸಿಂಪಲ್ ವರ್ಡ್ ಅಲ್ಲಿ ಹೇಳೋದಾದ್ರೆ ಟಾಪ್ ಪೊಸಿಷನ್ ಅಲ್ಲಿ ಇರುವಂತದನ್ನ ಎಪಿಕಲ್ ಅಂತ ಹೇಳ್ತೀವಿ, ಟಾಪ್ ಲೇಯರ್ ಅಥವಾ ಟಾಪ್, ಎಟ್ ದ ಟಾಪ್. And then intercalary meristem, especially at the node region. Node region ಇನ ಸುತ್ತಮುತ್ತ ಇರುವಂತ ಟಿಶ್ಯೂಸ್ ನ ನಾವೇನ್ ಹೇಳ್ತೀವಿ, ಇಂಟರ್ಕ್ಯಾಲರಿ ಅಂದ್ರೆ ಮಧ್ಯಭಾಗ ಅಂತ ಹೇಳ್ಬೋದು. And the third is secondary ಅಂತ ಹೇಳೋದಾದ್ರೆ ಎಸ್ಪೆಷಲಿ at the basal part ಅಥವಾ ಲಾಸ್ಟ್ ಪಾರ್ಟ್ ಆಫ್ ದ ಟಿಶ್ಯೂಸ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. Okay,
In this apical meristem, again this is divided into two based on the position of the plant in a position. ರೂಟ್ ಅಲ್ಲಿರುವಂತಹ ಒಂದು ಅಪಿಕಲ್ ಮೆರಿಸ್ಟಮ್, ಶೂಟ್ ಅಲ್ಲಿರುವಂತಹ ಒಂದು ಅಪಿಕಲ್ ಮೆರಿಸ್ಟಮ್. ಮತ್ತೆ ಈ ಎರಡು ಸಿಸ್ಟಮ್ ಅಲ್ಲಿ ಬೇರೆ ತರದಲ್ಲಿ ಡಿವಿಷನ್ ಇಲ್ಲ. ಹಾಗಾಗಿ ಅಪಿಕಲ್ ಮೆರಿಸ್ಟಮ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ? ರೂಟ್ ಅಪಿಕಲ್ ಮೆರಿಸ್ಟಮ್, ಶೂಟ್ ಅಪಿಕಲ್ ಮೆರಿಸ್ಟಮ್. ಓಕೆ, ಬೇಸ್ಡ್ ಆನ್ ದ ಪೊಸಿಷನ್ ಆಫ್ ದ ಪ್ಲಾಂಟ್. ಅಂದ್ರೆ ರೂಟ್ ಅಂತಂದ್ರೆ ಬಿಲೋ ದ ಸಾಯಿಲ್ ಅಲ್ವಾ, ಬಿಲೋ ದ ಗ್ರೌಂಡ್. ಶೂಟ್ ಅಂತಂದ್ರೆ ಅಬೋವ್ ದ ಗ್ರೌಂಡ್. ಆ ಬೇಸಿಸ್ ಮೇಲೆ ಮೆರಿಸ್ಟಮ್ ಅಂದ್ರೆ ಟಾಪ್ ಆಫ್ ದ ಟಿಶ್ಯೂಸ್ ನ ಇಲ್ಲಿ ರೂಟ್ ಎಪಿಕಲ್ ಮೆರಿಸ್ಟಮ್, ಶೂಟ್ ಎಪಿಕಲ್ ಮೆರಿಸ್ಟಮ್ ಅಂತ ಹೇಳಿರೋದು. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಆಕ್ಟಿವ್ ಟಿಶ್ಯೂಸ್ ಪ್ರೆಸೆಂಟ್ ಇನ್ ಪ್ಲಾಂಟ್ಸ್. ಈ ಎಲ್ಲಾ ಟೈಪ್ಸ್ ಏನಿದೆ ನೀವು ಎಂಟೈರ್ ಚಾಪ್ಟರ್ ನ ಇಷ್ಟರಲ್ಲೇ ಓದಬೇಕು. ಇದೇ ಎಂಟೈರ್ ಚಾಪ್ಟರ್. ಇದು ಬಿಟ್ರೆ ಇನ್ನೇನು ಇಲ್ಲ. ಈ ಟೈಪ್ಸ್ ಏನಿದೆಯಲ್ಲ ಇದಿಷ್ಟನ್ನ ನೀಟ್ ಅಂಡ್ ಕ್ಲೀನ್ ಆಗಿ ಓದಿದ್ರೆ so you can easily score how much marks? 8 to 10 marks. Okay. Then in case of permanent or mature tissues, these are divided into simple and complex. Okay, based on the structure. Based on the structure in madidare, simple permanent tissue, complex permanent tissue. Again in simple permanent tissue ali parenchyma, collenchyma, sclerenchyma. Okay. In the complex permanent tissue ಅಲ್ಲಿ xylem and then phloem. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಏನು? ನೀರು ಸರಬರಾಜಿಗೆ, ಆಹಾರ ಸರಬರಾಜಿಗೆ ಅಂತ ಹೇಳಿ ಓದಿರ್ತೀವಿ ಅಲ್ವಾ? ವಾಟರ್ ಕಂಡಕ್ಷನ್ ಅಂಡ್ ದೆನ್ ಫುಡ್ ಕಂಡಕ್ಷನ್ ಫಾರ್ ಅ ಪ್ಲಾಂಟ್ ಗ್ರೋತ್ ಆಸ್ ವೆಲ್ ಆಸ್ ದ ಪ್ರೊಟೆಕ್ಷನ್. ಎಂಟೈರ್ ಪ್ಲಾಂಟ್ಸ್ ನ ತುಂಬಾ ವರ್ಷಗಳ ಕಾಲ ಬದುಕಿರ್ಬೇಕು ಅಂತಂದ್ರೆ ಏನ್ ಬೇಕು ನಮ್ಗೆ? ಪರ್ಮನೆಂಟ್ ಟಿಶ್ಯೂಸ್ ಬೇಕೇ ಬೇಕು. ನೀವು ನೋಡಿರ್ತೀರಲ್ವಾ, ರೋಡ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಆಲದ ಮರ ಇರ್ಬೋದು, ಬೇರೆ ಯಾವುದೇ ತರದ ಮರ ಇದ್ರೂ ಕೂಡ ಒಂದು 60-70 ವರ್ಷ ಇದೆ ಅಂತ ಹೇಳಿದ್ರೆ ಯಾವ ಟಿಶ್ಯೂಗಳು ಆಕ್ಟಿವ್ ಆಗಿರುತ್ತೆ, ಯಾವ ಟಿಶ್ಯೂಸ್ ಹೆಲ್ಪ್ ಮಾಡುತ್ತೆ? ಮೇಜರ್ ಆಗಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂಡ್ ದೆನ್ ಪರ್ಮನೆಂಟ್ ಪ್ಲಾಂಟ್ ಟಿಶ್ಯೂಸ್. ಈ ಎರಡು ಸಿಸ್ಟಮ್ ಇಂದ ನಮ್ಗೆ ಏನಾಗುತ್ತೆ? ಎಂಟೈರ್ ಪ್ಲಾಂಟ್ಸ್ ಏನಿದೆ, ಇವನ್ ಟ್ರೀ ಆಗಿ so many years they can withstand any kind of the geographical stress. ನೀವು ಜಿಯೋಗ್ರಫಿಕಲ್ ಸ್ಟ್ರೆಸ್ ನ ಏನೇ ಬಂದ್ರೂ ಕೂಡ ಈ ಪ್ಲಾಂಟ್ ಟಿಶ್ಯೂಸ್ ಇರೋದ್ರಿಂದ ಏನ್ ಮಾಡುತ್ತೆ? ಸಸ್ಟೈನ್ ಆಗುತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸಿರೋದು. ಈಗ ನಾವು ಸ್ಟೆಮ್ ನ ಸೆಕ್ಷನಿಂಗ್ ಮಾಡಿ ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಈ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಓಕೆನಾ? ಔಟರ್ ಲೇಯರ್, ಇನ್ನರ್ ಲೇಯರ್, ವೆಸ್ಕ್ಯುಲರ್. ಇಲ್ಲಿದೆ ನೋಡಿ ಕಾಂಪ್ಲೆಕ್ಸ್ ಟಿಶ್ಯೂ, xylem ಮತ್ತೆ ಫ್ಲೋಯಮ್. ಇದು ಎಂಟೈರ್ ಇನ್ನರ್ ಪಾರ್ಟ್ ಆಫ್ ದ ಪ್ಲಾಂಟ್ ಸಿಸ್ಟಮ್. ಹೀಗೆ ನಾವು ನೀಟಾಗಿ ಲೇಯರ್ ಬೈ ಲೇಯರ್ ಸ್ಟಡಿ ಮಾಡ್ತಾ ಹೋಗ್ಬೇಕು. ಓಕೆ, ಲೆಟ್ಸ್ ಕಂಟಿನ್ಯೂ. ದೆನ್ ವಾಟ್ ಈಸ್ ಟಿಶ್ಯೂ? ಇಲ್ಲಿ ತನಕ ಏನಾಯ್ತು? ಪ್ಲಾಂಟ್ ಟಿಶ್ಯೂ ಇರುತ್ತೆ, ಅದರಲ್ಲಿ ಇಷ್ಟೆಲ್ಲ ಪೊಸಿಷನ್ ಇದೆ, ಹೀಗೆ ಕಂಪಾರ್ಟ್ಮೆಂಟ್ ಮಾಡಿದ್ದಾರೆ, ಇದರಿಂದ ಇಷ್ಟು ಹೆಲ್ಪ್ ಆಗುತ್ತೆ ಅನ್ನೋದು ಗೊತ್ತಾಯ್ತು. ದೆನ್ ಇನ್ನು ಬೇಸಿಕ್ ಆಗಿ ಬರೋದಾದ್ರೆ ವಾಟ್ ಇಸ್ ಟಿಶ್ಯೂ? ಟಿಶ್ಯೂ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಮ್ಗೆ. ಆಮೇಲೆ ಅದ್ರದ್ದೆಲ್ಲ ಟೈಪ್ಸ್ ಹೇಳ್ಬೇಕಿತ್ತು ಅನ್ನೋ ವಿಚಾರ ಇದ್ರೆ, ವಾಟ್ ಇಸ್ ದಟ್ ಟಿಶ್ಯೂ? ಅ ಟಿಶ್ಯೂ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್. ಇಲ್ಲ ನೋಡಿ, ಸಿಂಗಲ್ ಸೆಲ್ ಅಲ್ಲ, ಇಲ್ಲೆಲ್ಲ ಕೂಡ ಗ್ರೂಪ್ ಆಫ್ ಸೆಲ್ಸ್, ಜಸ್ಟ್ ಲೈಕ್ ಅ ಕ್ಲಾಸ್ ರೂಮ್. ಅ ಟಿಶ್ಯೂ ಇಸ್ ಅ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಕಾಮನ್ ಒರಿಜಿನ್ ಅಂಡ್ ಫಂಕ್ಷನ್. ಈಗ ನೀವು ಎಂಟೈರ್ ಕ್ಲಾಸ್ ಅಲ್ಲಿ ಫಸ್ಟ್ PUC ಅಲ್ವಾ? ನಿಮ್ ಫಂಕ್ಷನ್ಸ್ ಏನು? ಫಸ್ಟ್ PUC ಎಂಟೈರ್ PCMB PCMC ಅಲ್ವಾ? ಇದನ್ನ ನೀವು ಎಂಟೈರ್ ಕ್ಲಾಸ್ ಇದನ್ನೇ ಸ್ಟಡಿ ಮಾಡ್ತೀರಿ, ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡ್ತೀರಿ. ಅದನ್ನೇ ನಾವೇನ್ ಹೇಳ್ತೀವಿ? ಫಸ್ಟ್ PUC ಗ್ರೂಪ್ ಅಂತ ಹೇಳ್ತೀವಿ ಅಥವಾ ಕ್ಲಾಸ್ ಅಂತ ಹೇಳ್ತೀವಿ. ಅದೇ ತರ ಇಲ್ಲಿ ಏನಾಗುತ್ತೆ? ಪ್ಲಾಂಟ್ ಸಿಸ್ಟಮ್ ಅಲ್ಲೂ ಕೂಡ ಹಾಗೇನೆ, ಅದು ಸಿಂಗಲ್ ಹೋಲ್ ಇರೋದಿಲ್ಲ, ಸಿಂಗಲ್ ಸೆಲ್ ಇರೋದಿಲ್ಲ. ಓಕೆ, ದೇ ಆರ್ ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಅ ಕಾಮನ್ ಒರಿಜಿನ್. ಕಾಮನ್ ಒರಿಜಿನ್ ಅಂದ್ರೆ ಏನು? ಒಂದೇ ಒರಿಜಿನ್ ಇಂದ ಪ್ರೊಡ್ಯೂಸ್ ಆಗಿರುತ್ತೆ, ಜೊತೆಗೆ ಒಂದೇ ಫಂಕ್ಷನ್ ಇರುತ್ತೆ. ಈ ಸೆಟ್ ಆಫ್ ಸೆಲ್ಸ್ ಏನ್ ಮಾಡ್ಬೇಕು? ಈ ಸೆಟ್ ಆಫ್ ಟಿಶ್ಯೂಸ್ ಏನ್ ಮಾಡ್ಬೇಕು? ವಾಟರ್ ಕಂಡಕ್ಷನ್, ವಾಟರ್ನ ಆಚೆ ಈಚೆ ಕಳಿಸ್ಬೇಕು ಎಲ್ಲಾ ಪ್ಲಾಂಟ್ಸ್ ನ ಪಾರ್ಟಿಗೆ. ಅದಷ್ಟೇ ಫಂಕ್ಷನ್, ಅದನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡಲ್ಲ. ಸೊ ಅದನ್ನ ನಾವೇನ್ ಹೇಳ್ತೀವಿ? ಟಿಶ್ಯೂಸ್ ಅಂತ ಹೇಳ್ತೀವಿ. ಟಿಶ್ಯೂಸ್ ಆರ್ ಗ್ರೂಪ್ ಆಫ್ ಸೆಲ್ಸ್
having a common origin and function. Okay, so these tissues are again divided into meristematic and then permanent. ಅಲ್ಲಿರುವಂತ entire concept ಅಲ್ಲಿ tissues ಅಂದ್ರೇನು, based on the capability of a cell division, plant tissues are divided into meristematic and then permanent. ಅರ್ಥ ಆಯ್ತಾ? ಟಿಶ್ಯೂಸ್ ಅಂದ್ರೆ ಏನು, ಮೇಜರ್ ಆಗಿ ಒಂದೇ ಒರಿಜಿನ್ ಇಂದ ಪ್ರೊಡ್ಯೂಸ್ ಆಗಿರ್ಬೇಕು, ಜೊತೆಗೆ ಒಂದೇ ಫಂಕ್ಷನ್ ಅನ್ನ ಮಾಡ್ಬೇಕು. ಅಂತ ಎಲ್ಲಾ ಸೆಲ್ಸ್ ಗಳಿಗೆ, ಅಂತ ಗ್ರೂಪ್ ಆಫ್ ಸೆಲ್ಸ್ ಗೆ ನಾವೇನ್ ಹೇಳ್ತೀವಿ, ಟಿಶ್ಯೂಸ್ ಅಂತ ಹೇಳ್ತೀವಿ. ನೋಡಿ, ಇದು ಮೈಕ್ರೋಸ್ಕೋಪಿಕ್ ಇಮೇಜನೆ. ಓಕೆನಾ? ಈ ತರ ನಿಮ್ಗೆ ಸ್ಟೇನಿಂಗ್ ಮಾಡಿದಾಗ ಬೇರೆ ಬೇರೆ ಗ್ರೂಪ್ ಆಫ್ ಸೆಲ್ಸ್ ಕಾಣ್ತಾ ಹೋಗುತ್ತೆ. ಎಲ್ಲದೂ ಒಂದೇ ಅಲ್ಲ, ಇಲ್ಲಿ ಒಂದಷ್ಟು ಲೇಯರ್ ಗಳಿದೆ, ಇನ್ನೊಂದಷ್ಟು ಬಂಚ್ ಆಫ್ ಸೆಲ್ಸ್ ಇದೆ ಅಲ್ವಾ? ಓಕೆ, ಸೊ ನಾವು ಫಸ್ಟ್ ಟಿಶ್ಯೂಸ್ ಯಾವ್ದಿಲ್ಲಿ, ಪರ್ಮನೆಂಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆರ್ ವೆರಿ ಆಕ್ಟಿವ್ ಸೆಲ್ ಅಥವಾ actively divided cells ಅಂತ ಕೂಡ ಹೇಳ್ಬೋದು. This is a apical meristem tissues. Those have a capacity to actively divide into two cells. ಅಂದ್ರೇನು, ಮೈಟಾಸಿಸ್ ಆಗುವಾಗ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳುತ್ತೆ, ಅಂದ್ರೆ ಆಕ್ಟಿವ್ ಆಗಿರುತ್ತೆ, ಎಲ್ಲೂ ಡಿಲೇ ಇರೋದಿಲ್ಲ. Such kind of meristems are known as apical meristem and it helpful for growth purpose. Okay, based on the position, meristems are already divided into three types. One is apical meristem. Okay, we already know that. Top of the plant, intercalary node ಇದೆ ಅಲ್ವಾ, node and then internodes. ಆ ನೋಡಿನ ಮಧ್ಯಭಾಗದಲ್ಲಿರುವಂತ ಟಿಶ್ಯೂಸ್ ನ ನಾವೇನ್ ಹೇಳ್ತೇವೆ, intercalary meristems. And then ಲ್ಯಾಟರಲ್ ಮೆರಿಸ್ಟಮ್, ಇದರ ನೆಕ್ಸ್ಟ್ ಪಾರ್ಟ್ ಏನಿದೆ, ಬೇಸಲ್ ಪಾರ್ಟ್ ಅಲ್ಲಿ ಬರುವಂತ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ, ಲ್ಯಾಟರಲ್ ಮೆರಿಸ್ಟಮ್ ಆರ್ ಸೆಕೆಂಡರಿ ಮೆರಿಸ್ಟಮ್ಸ್. ಓಕೆನಾ? ಎಸ್, ಲುಕ್ ಎಟ್ ಹಿಯರ್ ಹೌ ದೇ ಅಪಿಯರ್ ಇನ್ ದ ಮೈಕ್ರೋಸ್ಕೋಪ್. ನಮ್ಗೆ ಇಲ್ಲಿ ತನಕ ಏನ್ ಗೊತ್ತಾಯ್ತು, ಎಪಿಕಲ್ ಮೆರಿಸ್ಟಮ್ ಅಲ್ಲಿ 3 ರೀಜನ್ಸ್ ಇದೆ ಅನ್ನೋದು ಆಲ್ರೆಡಿ ಗೊತ್ತಾಯ್ತು. ಅದನ್ನೇ ಮತ್ತೆ ಎಪಿಕಲ್ ಮೆರಿಸ್ಟಮ್ ಅಲ್ಲಿ 2 ಸಿಸ್ಟಮ್ ಈಸ್ ಆಲ್ಸೋ ದೇರ್. One is root apical meristem and then shoot apical meristem. In a both position, growth is must. ಇಲ್ಲಿ ನೋಡಿ, apical meristem ಅಲ್ಲಿ ಮಾತ್ರ 2 ಟೈಪ್ ಇದೆ, ಬಟ್ ಅದರ್ ಇನ್ 2 ಸಿಸ್ಟಮ್ there is no division. ಇಲ್ಲಿ ಮತ್ತೆ ಟೈಪ್ಸ್ ಎಲ್ಲೂ ಇಲ್ಲ. ಯಾಕೆ ಇಲ್ಲ? ಗ್ರೋತ್ ಆಗುವಂಥದ್ದು ಅಪ್ಪರ್ ಪೊಸಿಷನ್ ಅಲ್ಲೂ ಆಗ್ಬೇಕು, ರೂಟ್ ಸಿಸ್ಟಮ್ ಅಲ್ಲೂ ಕೂಡ ಆಗ್ಬೇಕು. ಹಾಗಾಗಿ ನೇಚರಲ್ಲಿ ಏನ್ ಮಾಡಿದೆ, ಎಲ್ಲಿ ಗ್ರೋತ್ ಮಸ್ಟ್ ಅಂಡ್ ಶುಡ್ ಇದೆ ಅಲ್ಲಿ ಮಾತ್ರ ಎಪಿಕಲ್ ಮೆರಿಸ್ಟಮ್ ಅನ್ನ ಟಿಶ್ಯೂಸ್ ನ ಪ್ರೊವೈಡ್ ಮಾಡ್ತಾ ಹೋಗಿದೆ. ಹಾಗಾಗಿ ಬೇರೆ ಎಲ್ಲೂ ಡಿವಿಷನ್ ಇಲ್ಲ. ಓಕೆ, ಇಂಟರ್ಕ್ಯಾಲರಿ ಮೆರಿಸ್ಟಮ್ ಅಲ್ಲೂ ಕೂಡ ಟೈಪ್ಸ್ ಇಲ್ಲ, ಸೆಕೆಂಡರಿ ಮೆರಿಸ್ಟಮ್ ಅಲ್ಲೂ ಕೂಡ ಟೈಪ್ ಇಲ್ಲ. ಬಟ್ ಎಲ್ಲಿ ಟೈಪ್ ಇದೆ, ಎಪಿಕಲ್ ಅಂತಂದ್ರೆ ರೂಟ್ ಎಪಿಕಲ್ ಅಲ್ಲೂ ನಾವು ನೋಡ್ತೀವಿ, ಶೂಟ್ ಅಲ್ಲೂ ಕೂಡ ಎಪಿಕಲ್ ಮೆರಿಸ್ಟಮ್ಸ್ ನ ನೋಡ್ತಾ ಹೋಗ್ತೀವಿ. ಓಕೆ, ಎಸ್, this is a root cap. We already know that. In such area, this is a portion where meristem cells are, meristematic cells are very, very in high concentration. High concentrated ಅಂದ್ರೇನು, ನಂಬರ್ ಆಫ್ ಸೆಲ್ಸ್ ಏನಿರುತ್ತೆ, ಆ ಗ್ರೂಪ್ ಆಫ್ ಸೆಲ್ಸ್ ಏನಿರುತ್ತೆ ಮ್ಯಾಕ್ಸಿಮಮ್ ನಂಬರ್ ಅಲ್ಲಿ ಇರುತ್ತೆ. ಓಕೆ, ಯಾಕಂದ್ರೆ ಆಕ್ಟಿವ್ ಆಗಿ ಡಿವೈಡ್ ಆಗ್ಬೇಕು, ಜೊತೆಗೆ ನ್ಯೂಟ್ರಿಯೆಂಟ್ಸ್ ನ ಬೇಗ ಅಬ್ಸಾರ್ಬ್ ಮಾಡ್ಕೊಳ್ಬೇಕು, ಪ್ಲಾಂಟ್ಸ್ ನ ತುಂಬಾ ನೀಟಾಗಿ ಹೋಲ್ಡ್ ಮಾಡ್ಬೇಕು. ಸಾಯಿಲ್ ಅಲ್ಲಿ ಇರಬೇಕು ಪ್ಲಾಂಟ್ಸ್ ಅಂತಂದ್ರೆ ಏನಾಗಿರ್ಬೇಕು, ರೂಟ್ ಗಟ್ಟಿಯಾಗಿರ್ಬೇಕು ಅಲ್ವಾ? ಹಾಗಾಗಿ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಏನಿದೆ ಇಲ್ಲಿ ನೋಡಿ, ಕಂಪ್ಲೀಟ್ ಆಗಿ ಇವೆಲ್ಲದೂ ಕೂಡ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಇದು ಆಕ್ಟಿವ್ ಆಗಿ ಡಿವೈಡ್ ಆಗ್ತಾ ಇರುತ್ತೆ. ಸೊ ಇದೇ ಏನ್ ಮಾಡುತ್ತೆ, ಪ್ಲಾಂಟ್ಸ್ ಗೆ ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ, ನ್ಯೂಟ್ರಿಷನ್ ಅಬ್ಸಾರ್ಬ್ ಮಾಡೋದಕ್ಕೆ. ಇಲ್ಲಿದೆ ನೋಡಿ, ದಿಸ್ ಇಸ್ ಅ ರೀಜನ್. ಇಲ್ಲಿ ಕಾಣಿಸ್ತಿದ್ಯಾ, ಚಿಕ್ಕದಾಗಿರುವಂತ ಸೆಲ್ ಆಕ್ಟಿವ್ ಆಗಿ ಮೈಟೋಸಿಸ್ ಆಗ್ತಾ ಹೋಗುತ್ತೆ. ಓಕೆ, ದಿಸ್ ಇಸ್ ಅ ಮೆರಿಸ್ಟಮ್, ಅಪಿಕಲ್ ಮೆರಿಸ್ಟಮ್ ಇನ್ ರೂಟ್ ಸಿಸ್ಟಮ್. Then
ಶೂಟ್ ಎಪಿಕಲ್ ಮೆರಿಸ್ಟಮ್. ಹೇಗೆ ಇನ್ವರ್ಡ್ ಅಲ್ಲಿ ಗ್ರೋ ಆಗ್ಬೇಕು ಅದೇ ತರ ಔಟ್ವರ್ಡ್ ಇನ್ ದ ಸೆನ್ಸ್ ಅಬೋವ್ ದ ಗ್ರೌಂಡ್ ಇಲ್ಲಿದೆ ಅಲ್ವಾ. ಹೀಗೆ ಲೀಫ್ಲೆಟ್ ಕೂಡ ಶೂಟ್ ಸಿಸ್ಟಮ್ ಕೂಡ ಡೇ ಬೈ ಡೇ ಲಾಂಗ್ ಆಗ್ತಾ ಹೋಗ್ಬೇಕು, ಗ್ರೋ ಆಗ್ಬೇಕು. ಸೊ ಇನ್ ಅ ಶೂಟ್ ಎಪಿಕಲ್ ಮೆರಿಸ್ಟಮ್, it occupies the distant most region of the stem axis. ಕಂಪ್ಲೀಟ್ ಸ್ಟೆಮ್ ಆಕ್ಸಿಸ್ ನ ಇದು ಕವರ್ ಅಪ್ ಮಾಡ್ಕೊಳ್ಳುತ್ತೆ. ಇದು ನೋಡಿ, ಇದು ಸೆಕ್ಷನ್ ತೆಗೆದಾಗ ಮೈಕ್ರೋಸ್ಕೋಪ್ ಅಲ್ಲಿ ನೀಟಾಗಿ ಕಾಣಿಸಿರುವಂತ ಒಂದು ಪೊಸಿಷನ್. ಎಂಟೈರ್ ಎಪಿಕಲ್ ಮೆರಿಸ್ಟಮ್ ಏನ್ ಮಾಡುತ್ತೆ, ಶೂಟ್ ಆಕ್ಸಿಸ್ ನ ಕವರ್ ಅಪ್ ಮಾಡ್ಕೊಳ್ಳುತ್ತೆ. ಓಕೆ, ದಟ್ ಈಸ್ ದ ಡಿಸ್ಟಿಂಕ್ಟ್ ರೀಜನ್. ಸಮ್ ಸೆಲ್ಸ್ left behind from shoot apical meristem and constitute the axillary buds. ಇಲ್ಲಿ ನೋಡಿ, ಇಲ್ಲೂ ಕೂಡ ಆಕ್ಸಿಲರಿ ಬಡ್, ಇದು ಕೂಡ ಎಪಿಕಲ್ ಮೆರಿಸ್ಟಮ್ ತರಾನೇ ವರ್ಕ್ ಮಾಡುವಂತದ್ದು. ಯಾಕಂದ್ರೆ ಇನ್ನೊಂದು ಲೀಫ್ ಲೆಟ್ ಬರ್ಬೇಕಲ್ವಾ, ಇಲ್ಲಿಂದ ಆಕ್ಸಿಲರಿ ಬಡ್ ಇಲ್ಲಿ ನೋಡಿ ಚಿಕ್ಕದಾಗಿರುವಂತ. ಹಾಗಾಗಿ ಅಲ್ಲೂ ಕೂಡ ನಾವು ಮ್ಯಾಕ್ಸಿಮಮ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಓಕೆ, ಅಂಡ್ ಆಲ್ಸೋ ಇಟ್ ಹೆಲ್ಪ್ಫುಲ್ ಫಾರ್ ಲೀಫ್ ಆಸ್ ವೆಲ್ ಆಸ್ ಫ್ಲವರ್. ಈಗ ನಾವು ಇನ್ಫ್ಲೋರಸೆನ್ಸ್ ನೋಡಿದ್ವಲ್ವಾ, ಸೈಮೋಸ್, ರೆಸಿಮೋಸ್ ಟೈಪ್ ಆಫ್ ಇನ್ಫ್ಲೋರಸೆನ್ಸ್. ಆ ಇನ್ಫ್ಲೋರಸೆನ್ಸ್ ಬರ್ಬೇಕು ಅಂತಂದ್ರೆ, ಫ್ಲವರ್ ಅಪಿಯರ್ ಆಗ್ಬೇಕು ಅಂತಂದ್ರೆ ಏನಾಗ್ಬೇಕು, ಈ ಶೂಟ್ ಆಕ್ಸಿಸ್ ಏನಾಗ್ಬೇಕು, ಡೆವಲಪ್ ಆಗ್ತಾ ಆಗ್ತಾ ಫೈನಲಿ ಫ್ಲವರ್ ಆಗಿ ರೀಚ್ ಆಗುತ್ತೆ. ಸೊ ಆ ಎಲ್ಲಾ ಆಕ್ಟಿವಿಟಿಗೆ ಯಾವ್ದು ಆಗಿರುವಂತದ್ದು ಶೂಟ್ ಎಪಿಕಲ್ ಮೆರಿಸ್ಟಮ್. ಹಾಗಾಗಿ ಇನ್ ಅ ನೇಚರ್, shoot apical system and root apical system are both together work for a better development of each and every plant. ಪ್ರತಿಯೊಂದು ಪ್ಲಾಂಟ್ಸ್ಗೂ ಕೂಡ ಏನಾಗ್ಬೇಕು, ಇಲ್ಲಿ ಶೂಟ್ ಮತ್ತೆ ರೂಟ್ಗಳು ಎಪಿಕಲ್ ಮೆರಿಸ್ಟಮ್ ಅಲ್ಲಿನೇ ಗ್ರೋ ಆಗ್ಬೇಕು. ಅದೇನ್ ಮಾಡುತ್ತೆ, ಎಲಾಂಗೇಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಆಕ್ಟಿವ್ಲಿ ಡಿವೈಡೆಡ್ ಪಾರ್ಟ್ಸ್ ಅಂದ್ರೇನು, ಆಕ್ಟಿವ್ ಆಗಿ ಮೈಟೋಸಿಸ್ ಅಲ್ಲಿ ಇನ್ವಾಲ್ವ್ ಆಗುವಂತ ಎಲ್ಲಾ ಸೆಲ್ಸ್ ಗಳನ್ನ ಏನ್ ಹೇಳ್ತೀವಿ, ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ನೋಡ್ತೀವಿ. ಓಕೆ, ದೆನ್ ಸೆಕೆಂಡ್ ಟೈಪ್ ಇಸ್ intercalary meristems. The name itself tell that it's a region between internodes. This is the area. ಈಗ ನೀವು ಕಬ್ಬನ್ನ ಅಬ್ಸರ್ವ್ ಮಾಡಿದ್ರೆ ಇಲ್ಲೇನಾಗಿರುತ್ತೆ, ಬಲ್ಬ್ ಲೈಕ್ ಸ್ಟ್ರಕ್ಚರ್ ನ ನೀವು ನೋಡ್ಬೋದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ. ಸೊ ಸಚ್ ಏರಿಯಾ ಈಸ್ ರೆಫರ್ಡ್ ಆಸ್ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಈಗ ಸಪೋಸ್ ನೀವು ಕಬ್ಬನ್ನ ಹೀಗೆ ಹಾಫ್ ಮಾಡಿ ಕಟ್ ಮಾಡಿ ಅದನ್ನೇ ಸಾಯಿಲ್ಗೆ ಹಾಕಿದ್ರೆ ಇಲ್ಲಿಂದಾನೇ ಇನ್ನೊಂದು ಪ್ಲಾಂಟ್ ಗ್ರೋ ಆಗುತ್ತೆ. ಅಫ್ಕೋರ್ಸ್ ಇಲ್ಲೊಂದು ಚಿಕ್ಕದಾಗಿ ಬಂದಿರುತ್ತೆ ಗ್ರೋತ್, ಔಟ್ ಗ್ರೋತ್ ಅಲ್ವಾ. ಸೊ ದಟ್ ಈಸ್ ದ ಇಂಟರ್ಕ್ಯಾಲರಿ ಮೆರಿಸ್ಟಮ್. ಮೆರಿಸ್ಟಮ್ ಇರೋದ್ರಿಂದನೇ ಏನಾಗುತ್ತೆ, ಇದು ಈಸಿಯಾಗಿ ಇನ್ನೊಂದು ಪ್ಲಾಂಟ್ ಆಗಿ ಗ್ರೋತ್ ಆಗ್ತಾ ಹೋಗುತ್ತೆ. ಓಕೆ, ದಟ್ ಈಸ್ intercalary meristem, which is present in between the nodes or region of the nodes and helpful for the growth of the plant. And also it's very much particularly present in monocot stem only. ಕೆಲವೊಂದು ಏನಾಗಿರುತ್ತೆ, ಮೊನೊಕೋಟ್ ಸ್ಟೆಮ್ ಅಲ್ಲಿ ಮಾತ್ರ ನಾವು ಅದನ್ನ ಈಸಿಯಾಗಿ ಅಬ್ಸರ್ವ್ ಮಾಡ್ಬೋದು. ಓಕೆ, and this kind of intercalary meristem are also referred as primary meristem. ಯಾಕಂದ್ರೆ ಅದು ಅರ್ಲಿ ಸ್ಟೇಜ್ ಆಫ್ ಪ್ಲಾಂಟ್ ಅಲ್ಲಿ ಮಾತ್ರ ನಾವು ಅದನ್ನ ಅಬ್ಸರ್ವ್ ಮಾಡ್ಬೋದು. ಹಾಗಾಗಿ ಇಟ್ ಅಪಿಯರ್ ಅರ್ಲಿ ಇನ್ ಪ್ಲಾಂಟ್ ಲೈಫ್ and contribute the formation of primary plant body. During that, specific region of the apical meristem produces dermal tissues, ground tissues, and vascular tissues. During the developmental stage, this meristem, yaudu intercalary meristem, slowly divided into another system, that is dermal ಅಂತಂದ್ರೆ ಔಟರ್. ನಮ್ಮ ಸ್ಕಿನ್ ಹೇಗಿದೆಯಲ್ಲ ಅದೇ ತರ ಪ್ಲಾಂಟ್ಸ್ ಅಲ್ಲೂ ಕೂಡ ಸ್ಕಿನ್ ಔಟರ್ ಲೇಯರ್ ಅಪಿಯರ್ ಆಗುತ್ತೆ,
ground tissue and then vascular tissue. Okay, let's continue one by one. Then the third meristem is secondary or lateral meristems. The meristem that occur in a mature region, ಅಂದ್ರೆ ಬೇಸ್ ರೀಜನ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಇದನ್ನ ನಾವು ನೋಡ್ತಾ ಇರ್ತೀವಿ. ಎಸ್ಪೆಷಲಿ ರೂಟ್ ಸಿಸ್ಟಮ್ ಅಲ್ಲೂ ಹೌದು, ಶೂಟ್ ಸಿಸ್ಟಮ್ ಅಲ್ಲೂ ಹೌದು. ಓಕೆ, ದ ಮೆರಿಸ್ಟಮ್ ದಟ್ ಅಕರ್ ಇನ್ ಅ ಮ್ಯಾಚೂರ್ ರೀಜನ್ ಆಫ್ ರೂಟ್ಸ್ ಅಂಡ್ ಶೂಟ್. Such cells are, group of cells are known as secondary meristems. They are cylindrical meristems. They are cylindrical in shape, and these can also be seen in gymnosperm and the dicots. For example, fascicular vascular camium, intrafascicular camium, and cork camium. Okay na? ಹೀಗೆ ಸಪರೇಟ್ ಆಗಿ ಒಂದಷ್ಟು ರೀಜನ್ಗಳು ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅಪ್ಕಮಿಂಗ್ ಸ್ಲೈಡ್ಸ್ ಅಲ್ಲಿ ನಾನು ಹೇಳ್ತೀನಿ ಏನು ಅಂತ. And these are responsible for producing the secondary tissues, especially phloem and xylem. ನಾವು ಆಲ್ರೆಡಿ ಒಂದು 4 ಕಲಿ ನೋಡಿದೀವಲ್ವಾ. ಸೆಕೆಂಡರಿ ಟಿಶ್ಯೂಸ್, ಕಾಂಪ್ಲೆಕ್ಸ್ ಟಿಶ್ಯೂಸ್ ಯಾವುದು? ಫ್ಲೋಯಮ್ ಅಂಡ್ xylem. ಅದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯಾವ ಸೆಲ್ ಹೆಲ್ಪ್ ಮಾಡುತ್ತೆ? ಸೆಕೆಂಡರಿ ಆರ್ ಲ್ಯಾಟರಲ್ meristem. So this is about the meristematic tissues, which are divided into majorly 3. Okay, then let's look about on permanent tissues. This is a second major type, alva? Permanent tissues. Already ನಾವು meristematic tissues na complete ಮಾಡಿದ್ವಿ. Then let us look on permanent tissues. Again, this permanent tissues divided into simple permanent tissues, complex permanent tissues. In a simple, parenchyma, cholenchyma, sclerenchyma. In a complex one, xylem, phloem. Again, there are different kind of cells are also observed together with xylem and then phloem. Those are tracheids, vessels, xylem parenchyma, and xylem fiber. ಇದೇನ್ ಮಾಡುತ್ತೆ? ಇದ್ಯಾವುದು ಟೈಪ್ಸ್ ಅಲ್ಲ. ಆಕ್ಚುಲಿ xylemiನ ಎಂಟೈರ್ ಟಿಶ್ಯೂ ಆಗ್ಬೇಕು ಅಂತಂದ್ರೆ ಈ ಎಲ್ಲಾ ಸೆಲ್ಸ್ಗಳು ಇರಬೇಕು. ಯಾವುದು? ಟ್ರಾಕೆಟ್ಸ್, ವೆಸಲ್ಸ್, xylem parenchyma ಅಂಡ್ xylem ಫೈಬರ್ಸ್. ಕಂಪ್ಲೀಟ್ ಆಗಿ 4 ಸೆಟ್ ಅಲ್ಲಿ ಇದ್ರೆ ಮಾತ್ರ ನಾವೇನ್ ಹೇಳ್ತೀವಿ? xylem ಅಂತ ಹೇಳ್ತೀವಿ. ಹಾಗಾಗಿ ಈ ಕಂಪ್ಲೀಟ್ ಟಿಶ್ಯೂಗೆ ನಾವೇನ್ ಹೇಳ್ತೀವಿ? ಕಾಂಪ್ಲೆಕ್ಸ್ ಆಗಿರೋದ್ರಿಂದ ಇದನ್ನ ಕಾಂಪ್ಲೆಕ್ಸ್ xylem permanent tissues anta ಹೇಳ್ತೀವಿ. Okay, similarly phloem also have combination with, otherwise additional support with sieve tube elements, companion cell, phloem parenchyma and phloem fibers. ಕಂಪ್ಲೀಟ್ ಆಗಿ ಈ ಸೆಟ್ ಇದ್ರೆ ಮಾತ್ರ ಏನಾಗುತ್ತೆ? phloem ವರ್ಕ್ ಆಗುತ್ತೆ. ಹಾಗೇನೆ xylem ಅಲ್ಲೂ ಕೂಡ ಈ 4 ಸಿಸ್ಟಮ್ ಇದ್ರೆ ಮಾತ್ರ ವಾಟರ್ ಕಂಡಕ್ಷನ್ ಆಗುತ್ತೆ. ಇಲ್ಲಿ ಫ್ಲೋಯಮ್ ಅಲ್ಲೂ ಕೂಡ ಹಾಗೇನೆ. ಹಾಗಾಗಿ ಇದನ್ನ ನಾವೇನ್ ಹೇಳಿದೀವಿ? ಕಾಂಪ್ಲೆಕ್ಸ್. ಸಿಂಪಲ್ ಆಗಿ ಇರೋದಿಲ್ಲ ಸ್ಟ್ರಕ್ಚರ್. ಓಕೆ, ಲೆಟ್ಸ್ ಕಂಟಿನ್ಯೂ ಒನ್ ಬೈ ಒನ್. Look at here. The cell produced by primary and secondary meristems become structurally and functionally specialized and lose the ability to divide. Such type of tissues are referred as permanent cells or permanent tissues. ಯಾವುದನ್ನ ನಾವು ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳ್ತೀವಿ? ಡೆಫಿನಿಷನ್ ಏನಿದಕ್ಕೆ? They must be produced by primary and then secondary meristem. It become structurally and functionally specialized. Specialized ಅಂದ್ರೆ ಏನು? ಈಗ ಒಂದು ಗ್ರೂಪ್ ಆಫ್ ಸೆಲ್ ಇದೆ ಅಥವಾ ಟಿಶ್ಯೂಸ್ ಇದೆ ಅಂತಂದ್ರೆ ಅದು ಒಂದೇ ಆಕ್ಟಿವಿಟಿನ ಕಂಡಕ್ಟ್ ಮಾಡುತ್ತೆ. ಅಂತದನ್ನ ನಾವೇನು ಹೇಳ್ತೀವಿ? ಸ್ಪೆಷಲೈಸೇಷನ್ ಅಂತ ಹೇಳ್ತೀವಿ. ಅಂಡ್ ಫರ್ದರ್ ದೇ ಲೂಸ್ ದ ಎಬಿಲಿಟಿ ಟು ಡಿವೈಡ್. ಅಂದ್ರೇನು? ಮೈಟೋಸಿಸ್ ಆಗೋದಲ್ಲಿ ಆಗೋ ಒಂದು ಪ್ರಾಸೆಸ್ ಅಲ್ಲಿ ಇನ್ವಾಲ್ವ್ ಆಗೋದಿಲ್ಲ. ಕಂಪ್ಲೀಟ್ ಆಗಿ ವಿ ಆರ್ ಸೆಟ್ ಹಿಯರ್ ಅನ್ನೋ ತರದಲ್ಲಿ ಒಂದು ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಹಾಗೆ ಡೆವಲಪ್ ಆಗ್ತಾ ಇರುತ್ತೆ. ಅಂದ್ರೇನು? ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ಅಂತ ಸೆಲ್ಸ್ ಅನ್ನ ನಾವೇನ್ ಹೇಳ್ತೀವಿ?
permanent ಅಥವಾ mature cell are permanent tissue. Again, we already know that it is of two types, simple and then complex. Look at here. The cells are very simple. Very simple. Okay, these are the simple tissues. For example, parenchyma irbodu, cholenchyma and then sclerenchyma. ಓಕೆ, ಅದೆಲ್ಲದೂ ಕೂಡ ಸಿಂಗಲ್ ಆಗಿ ಇರ್ತಾ ಹೋಗುತ್ತೆ, ತುಂಬಾ ಕಾಂಪ್ಲೆಕ್ಸ್ ನೇಚರ್ ಇರೋದಿಲ್ಲ. ಒಂದಂತಂದ್ರೇನು, ಅದ್ರ ಫಂಕ್ಷನ್ ಏನು, ಎಲ್ಲಾದ್ರ ಜೊತೆ ಬೈಂಡ್ ಆಗಿ ವರ್ಕ್ ಮಾಡುವಂಥದ್ದು. ಬಟ್ ಇನ್ ಕೇಸ್ ಆಫ್ ಕಾಂಪ್ಲೆಕ್ಸ್ ಟಿಶ್ಯೂ, ದೇ ಮಸ್ಟ್ ಟುಗೆದರ್ ವರ್ಕ್. ಅಂದ್ರೇನು, ಒಂದೇ ಸೆಲ್ ಇದ್ರೆ ಅಥವಾ ಒಂದೇ ಟಿಶ್ಯೂ ಇದ್ರೆ ಇದು ವರ್ಕ್ ಆಗಲ್ಲ. ಇಲ್ಲೋಡಿ, ವ್ಯಾಸ್ಕ್ಯುಲಾರ್ ಟಿಶ್ಯೂ, ಗ್ರೌಂಡ್ ಟಿಶ್ಯೂ ಅಲ್ವಾ, ಈ ಲೇಯರ್ ಎಲ್ಲ ಇದ್ರೆ ಮಾತ್ರ ಏನಾಗುತ್ತೆ, ಕಂಪ್ಲೀಟ್ ಆಗಿ ಈ ಟಿಶ್ಯೂಸ್ಗಳು ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಸಚ್ ಟೈಪ್ ಆಫ್ ಸಿಸ್ಟಮ್ ಈಸ್ ರೆಫರ್ಡ್ ಆಸ್ ಕಾಂಪ್ಲೆಕ್ಸ್ ಪರ್ಮನೆಂಟ್ tissues. Yes, let's study one by one. Very easy. You have to write like this only, and you have to write 3 to 4 common features and important function. So, allige nimma job mugit. Okay. Simple permanent tissues. What are those? The tissues having all cells similar in structure and function. ಹಾಗಾದ್ರೆ ಡೆಫಿನೇಷನ್ ಏನು ಸಿಂಪಲ್ ಟಿಶ್ಯೂಸ್ದು? ದೇ ಮಸ್ಟ್ ಶೋ ಸೇಮ್ ಸ್ಟ್ರಕ್ಚರ್. ಈಗ ಒಂದೇನಾಗಿರುತ್ತೆ, ಒಂದು ಪೆಂಟಗೋನ್. ಪೆಂಟಗೋನ್ ಅಂದ್ರೇನು, ಹೀಗೆ ಬೆನ್ಸಿನ್ ರಿಂಗ್ ತರ. ಇನ್ನೊಂದೇನು, ಸಾರಿ, ಇದು ಒಂದು ಬೆನ್ಸಿನ್ ರಿಂಗ್ ತರ, ಇನ್ನೊಂದು 5 ಭುಜಕ್ಕೆ ಏನ್ ಹೇಳ್ಬೋದು, ಪೆಂಟಗಾನ್. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಸೊ ಇಲ್ಲಿ ಒಂದೇ ತರ ಇರಬೇಕು, ಒಂದ್ ಹೀಗೆ, ಇನ್ನೊಂದು ಆ ತರ ಸ್ಟ್ರಕ್ಚರ್ ಅಲ್ಲಿ ಇರಬಾರ್ದು. ಸೊ ಸಚ್ ಟೈಪ್ ಆಫ್ cells are known as permanent cells or permanent tissue, and they should carry out single function. ಸಿಂಗಲ್ ಫಂಕ್ಷನ್ ಅಂದ್ರೇನು, ಒಂದೇ ಕೆಲಸ ಮಾಡ್ಬೇಕು. ವಾಟರ್ ಕಂಡಕ್ಟ್ ಮಾಡ್ತೀವಾ ಅಲ್ವಾ, ಸಪೋರ್ಟ್ ಮಾಡ್ತೀವಾ, ಸಪೋರ್ಟ್ ಒಂದೇ ಮಾಡ್ಬೇಕು. ಅದನ್ನ ಬಿಟ್ಟು ಇನ್ನೇನು ಬೇರೆ ತರದಲ್ಲಿ ಆಕ್ಟಿವಿಟೀಸ್ ನ ಮಾಡಬಾರ್ದು. ಓಕೆ, ಸಚ್ ಕೈಂಡ್ ಆಫ್ cells are known as simple tissues. Okay, first is parenchyma. It's a living cell. ಇದನ್ನ ನೆನ್ಪಿಟ್ಕೊಳ್ಳಿ, ಬಂದೆ MCQ ಬರುತ್ತೆ. ಈ ಒಂದು KCTಗೂ ಕೂಡ ಇಂಪಾರ್ಟೆಂಟ್. ಲಿವಿಂಗ್ ಸೆಲ್ಸ್ ಯಾವುದು ಅಂತ ಕೇಳ್ತಾರೆ. ಪ್ಯಾರೆಂಕೈಮಾ, ಕೋಲೆಂಕೈಮಾ, ಸ್ಕ್ಲಿರೆಂಕೈಮಾ ಎಲ್ಲದೂ ಕೂಡ ಆಪ್ಷನ್ಸ್ ಕೊಡ್ತಾರೆ. ಇನ್ನೊಂದು ಯಾವುದೋ ಒಂದು ಟಿಶ್ಯೂ ಅನ್ಸ್ ಕೊಡ್ತಾರೆ. ಸೊ ಇವೆರಡೂ ಕೂಡ ಲಿವಿಂಗ್. ಯಾವುದು, parenchyma and then cholenchyma. But sclerenchyma is dead tissue. Parenchyma and cholenchyma are living cells. Parenchyma is loosely arranged and these are helpful for the formation of the upper layer. Okay, upper layer ge help ಮಾಡುವಂತ ಒಂದು cells ಗಳು. Again in the cholenchyma, these are also living cells. They are present at the corner. ಈಗ ಪ್ಲಾಂಟ್ ಅನ್ನ ನಾವು ತಗೊಂಡ್ರೆ ಸಿಂಗಲ್ ಏನು ಸ್ಕ್ವೇರ್ ಆಗಿರುತ್ತಾ, ಅಲ್ವಾ ಆಯತಾಕಾರದಲ್ಲಿ ಇರುತ್ತಾ, ಯಾವುದೇ ಶೇಪ್ ಅಲ್ಲಿ ಇರ್ಬೋದು. ಸೊ ಎಲ್ಲಿ ಕಾರ್ನರ್ ಸ್ಟೇಜ್ ಇದೆ, ಕಾರ್ನರ್ ಸೆಕ್ಷನ್ ಇದೆ, ಆ ಎಲ್ಲಾ ಕಾರ್ನರ್ ಅಲ್ಲಿ ಏನ್ ಮಾಡುತ್ತೆ, ಕೋಲೆಂಕೈಮಾ ಇರುತ್ತೆ. ಓಕೆನಾ, ಅಂಡ್ ದಿಸ್ ಆಲ್ಸೋ ಗಿವ್ ಅ ಪ್ರೊಟೆಕ್ಷನ್ ಫಾರ್ ಪ್ಲಾಂಟ್ ಸರ್ಫೇಸಸ್. ಅಂಡ್ ದೆನ್ ಸ್ಕ್ಲೆರೆಂಕೈಮಾ ಇಸ್ ಡೆಡ್ cell which helpful to withstand in any geographical stress condition ಗೆ ಹೆಲ್ಪ್ ಮಾಡೋ ತರದಲ್ಲಿ ಈ ಸೆಲ್ಸ್ ಗಳು ಏನ್ ಮಾಡುತ್ತೆ, ಪ್ರೊಟೆಕ್ಷನ್ ನ ಕೊಡ್ತಾ ಹೋಗುತ್ತೆ ಪ್ಲಾಂಟ್ಸ್ ಗೆ. ಇದನ್ನ ಏನ್ ಹೇಳ್ತೀವಿ, ಈಗ ನಾವು ತುಂಬಾ ಚಿಕ್ಕದಾಗಿದ್ದಾಗ ಪ್ಲಾಂಟ್ಸ್ ಏನಾಗುತ್ತೆ, ಈಸಿಯಾಗಿ ಅದನ್ನ ಪ್ಲಕ್ ಮಾಡ್ಬೋದು. ಅದೇ ಮರಗಳಾದ್ರೆ ಏನ್ ಮಾಡ್ಬೇಕು, ನಾವು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ತಗೊಳ್ಬೇಕಾಗತ್ತಲ್ವಾ ಅದನ್ನ ಕಟ್ಔಟ್ ಮಾಡೋದಕ್ಕೆ. ಆ ಕಟ್ಔಟ್ ಮಾಡೋ ಒಂದು ಹಾರ್ಡ್ನೆಸ್ ಯಾವ್ದ್ರಿಂದ ಬರುತ್ತೆ, ಮೇಜರ್ ಆಗಿ ಸ್ಕ್ಲೆರೆಂಕೈಮಾ ಸೆಲ್ಸ್ ಇಂದ ಬರ್ತಾ ಹೋಗುತ್ತೆ. ಓಕೆ, ದಿಸ್ ಅಬೌಟ್ ದ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್. ಸೊ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಇಷ್ಟು ಬರೆದ್ರೆ ಸಾಕು ನೀವು, ಒಂದು ಡಯಾಗ್ರಾಮ್ ವಿತ್ ಫಂಕ್ಷನ್ ಅಂಡ್ ದೆನ್ ಕ್ಯಾರೆಕ್ಟರ್ಸ್. ಓಕೆ, ಇದನ್ನ ಡೀಟೇಲ್ ಆಗಿ ಕೇಳ್ತಾರೆ, ಏನೋ ಶಾರ್ಟ್ ನೋಟ್ ಆನ್ಸರ್ ಅಲ್ಲಿ ಕೇಳ್ಬೋದು. ರೈಟ್ ಅ ನೋಟ್ ಆನ್ parenchyma cells. So you have to write, it forms the major component within the organs. Cells are generally
ಐಸೋಡಯಾಮೆಟ್ರಿಕ್. ಐಸೋ ಅಂತಂದ್ರೆ ಸಿಮಿಲರ್ ಆಗಿರುವಂತದ್ದು, ಒಂದೇ ತರ ಡಯಾಮೀಟರ್ ಅಲ್ಲಿ ಇರುವಂತದ್ದು. ಡಯಾಮೀಟರ್ ಅಂತಂದ್ರೇನು, ಏನ್ ಹೇಳ್ತೀವಿ, ಒಂದೇ ಸೈಜ್ ಅಲ್ಲಿ ಇರುವಂತದ್ದು ಡಯಾಮೀಟರ್ ಅಂತ. ಓಕೆ, ಐಸೋಡಯಾಮೆಟ್ರಿಕ್ ಸೆಲ್, ದೇ ಮೇ ಬಿ ಸ್ಪೆರಿಕಲ್ ಅಂತಂದ್ರೆ ರೌಂಡ್ ಶೇಪ್ ಅಲ್ಲಿ ಇರುವಂತ, ಅಥವಾ ಓವಲ್ ಅಂದ್ರೇನು ಆಲ್ಮೋಸ್ಟ್ ಗೊತ್ತಿದೆ. ಅಂಡ್ ದೆನ್ ರೌಂಡ್ ಅಥವಾ ಪಾಲಿಗೋನ್ ಅಂತಂದ್ರೆ ಹೀಗೆ ಬೆನ್ಸಿನ್ ರಿಂಗ್ ಬರೀತಾರಲ್ವಾ, ಪಾಲಿಗೋನ್. ಆರ್ ಎಲಾಂಗೇಟೆಡ್, ಹೀಗೆ. ಓಕೆ, ಯಾವುದೇ ಶೇಪ್ ಇರ್ಬೋದು. ಅಂಡ್ ದೇರ್ ವಾಲ್ಸ್ ಆರ್ ಥಿನ್ ಅಂಡ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಲುಕ್ ಎಟ್ ಹಿಯರ್, ಸೆಲ್ಯುಲೋಸ್ ಕಂಪೋನೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಹಾಗೆ ಇರೋದ್ರಿಂದನೇ ಏನಾಯ್ತು, ಪ್ಲಾಂಟ್ಸಿನ ಔಟರ್ ಲೇಯರ್ ಫಾರ್ಮೇಶನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು, ಪ್ಯಾರೆಂಕೈಮಾ ಸೆಲ್ಸ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಸೆಲ್ಯುಲೋಸ್ ಅಂಡ್ ಸೆಲ್ಸ್ ಆರ್ ಕ್ಲೋಸ್ಲಿ ಪ್ಯಾಕ್ಡ್ ಆರ್ ಹ್ಯಾವ್ ಸ್ಮಾಲ್ ಇಂಟರ್ಸೆಲ್ಯುಲಾರ್ ಸ್ಪೇಸಸ್. ಏನಾಗಿರುತ್ತೆ, ಕಾಂಪ್ಯಾಕ್ಟ್ ಆಗಿರುತ್ತೆ. ಜಸ್ಟ್ ಲೈಕ್ ಅ ಟ್ರಾಫಿಕ್ ಅಲ್ಲಿ ಹೇಗಿರುತ್ತಲ್ವಾ, ಅದೇ ತರ ಕಾಂಪ್ಯಾಕ್ಟ್ ಆಗಿರುತ್ತೆ. ಇನ್ ಸಮ್ ಕೇಸಸ್ ಅ ಸ್ಮಾಲ್ ಇಂಟರ್ಕೆಲರಿ ಸ್ಪೇಸಸ್, ಅಂದ್ರೆ ಚಿಕ್ಕದಾಗಿರುವಂತ ಒಂದಷ್ಟು ಸ್ಪೇಸ್ಗಳಿರುತ್ತೆ. ಇದನ್ನ ನಾವೇನ್ ಹೇಳ್ತೇವೆ, intercellular spaces. This parenchyma cells majorly have a function. It involved in a photosynthesis, storage, and secretion. Storage means food storage, glucose or starch. Okay, and it involves in the secretion ಅಂದ್ರೇನು, ಗ್ರೋತ್ ಹಾರ್ಮೋನ್ಸ್. ಯಾವುದೇ ಇರ್ಬೋದು, ಗ್ರೋತ್ ಹಾರ್ಮೋನ್ಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು, ಪ್ಯಾರೆಂಕೈಮಾ ಸೆಲ್ಸ್. ಇಟ್ಸ್ ಅ ಲಿವಿಂಗ್ ಸೆಲ್. ಎಸ್. ದೆನ್ ಕೋಲಂಕೈಮಾ. ಲುಕ್ ಎಟ್ ಹಿಯರ್, ಇಟ್ಸ್ ಅ ಸ್ಟ್ರಕ್ಚರ್. ಹೇಗಿದೆ, ಸಿಂಪಲ್ ಆಗಿ ಸ್ಟಾರ್ ತರ ಇದೆ ಅಲ್ವಾ, ಹೀಗೆ. It occurs in a layer below the epidermis in dicot plants. This collenchyma is easily observed in which plants? Dicot, and then the outer layer. Outer layer na ನಾವೇನ್ ಹೇಳ್ತೀವಿ, ಎಪಿಡರ್ಮಿಸ್ ಅಥವಾ ಸ್ಕಿನ್ ಅಂತ ಹೇಳ್ಬೋದು ರೆಗ್ಯುಲರ್ ಲ್ಯಾಂಗ್ವೇಜ್ ಅಲ್ಲಿ. ಸ್ಕಿನ್ ನ ಕೆಳಗಡೆ ಪೋರ್ಷನ್ಸ್ ಏನಿರುತ್ತೆ, ಕಂಪ್ಲೀಟ್ ಆಗಿ ನಮಗೆ ಕೋಲಂಕೈಮಾ ಸೆಲ್ಸ್ ಗಳು ಮೇಜರ್ ಆಗಿ ಇರುತ್ತೆ. ಓಕೆ, ಇಟ್ ಈಸ್ ಫೌಂಡ್ ಆಸ್ ಅ ಹೋಮೋಜಿನಸ್ ಲೇಯರ್ ಆರ್ ಇನ್ ಅ ಪ್ಯಾಚಸ್. ಕಂಪ್ಲೀಟ್ ಆಗಿ ಎಂಟೈರ್ ಏರಿಯಾ ಏನಾಗ್ಬೋದು, ಕೋಲಂಕೈಮಾ ಸೆಲ್ಸ್ ಅಲ್ಲಿ ಇರ್ಬೋದು, ಅಥವಾ ಅಲ್ಲಲ್ಲೇ ಅಷ್ಟೇ ಪೊಸಿಷನ್ ಅಲ್ಲಿ ಕೋಲಂಕೈಮಾ ಸೆಲ್ಸ್ ಇರ್ಬೋದು ಅಂತ. ಅದನ್ನೇ ನಾವೇನ್ ಹೇಳ್ತೀವಿ, ಪ್ಯಾಚಸ್. ಇಟ್ಸ್ ಅರೇಂಜ್ಮೆಂಟ್, ಇಟ್ ಕನ್ಸಿಸ್ಟ್ ಆಫ್ ಸೆಲ್ಸ್ ವಿತ್ ಮಚ್ ಥಿಕ್ಕಂಡ್ ಕಾರ್ನರ್. ಇಲ್ಲಿ ನೋಡಿ, ತುಂಬಾ ಕಾರ್ನರ್ ಅಲ್ಲಿ ಥಿಕ್ ಆಗಿರುವಂತ ಒಂದು ಕಂಪೋನೆಂಟ್ ಇದೆ. ಡ್ಯೂ ಟು ಡಿಪೋಸಿಷನ್ ಆಫ್ ಸೆಲ್ಯುಲೋಸ್ ಅಂಡ್ ಹೆಮಿಸೆಲ್ಯುಲೋಸ್ ಅಂಡ್ ಪೆಕ್ಟಿನ್. ಇದು ಇಂಪಾರ್ಟೆಂಟ್. ಓಕೆ, MCQ. Cellulose, hemicellulose, and then pectin component are heavily present in the collenchyma at the corner side. Okay, that along with that, intercellular spaces are totally absent. ಇಲ್ಲಿ ನೋಡಿ, ಎಲ್ಲೂ ಕೂಡ ಸ್ಪೇಸ್ ಇಲ್ಲ. ಹಾಗಾಗಿ ಕಾಂಪ್ಯಾಕ್ಟ್ ಇರುತ್ತೆ, ಮತ್ತೆ ಪ್ಲಾಂಟ್ಸ್ ಗೆ ಟಫ್ನೆಸ್ ನ ಕೊಡ್ತಾ ಹೋಗುತ್ತೆ, ಜೊತೆಗೆ ಪ್ರೊಟೆಕ್ಷನ್ ಕೂಡ ಮಾಡ್ತಾ ಹೋಗುತ್ತೆ. And what about the function here? They provide ಮೆಕ್ಯಾನಿಕಲ್ ಸಪೋರ್ಟ್. ಆಸ್ ಲೈಕ್, ಈಗ ಒಂದು ಪ್ಲಾಂಟ್ ಅನ್ನ ನಾವು ಎಲ್ಲಾ ರೀತಿಯಿಂದನೂ ಪ್ರೊಟೆಕ್ಟ್ ಮಾಡ್ಬೇಕಲ್ವಾ, ಸಪೋರ್ಟ್ ಮಾಡಬೇಕು ಸ್ಟ್ಯಾಂಡ್ ಆಗೋದಕ್ಕೆ. ದಟ್ ಈಸ್ ಅ ಮೆಕ್ಯಾನಿಕಲ್ ಸಪೋರ್ಟ್ ಟು ದ ಗ್ರೋಯಿಂಗ್ ಪಾರ್ಟ್ಸ್ ಸಚ್ ಆಸ್ ಯಂಗ್ ಸ್ಟೆಮ್ ಅಂಡ್ ಪಿಟಿಯೋಲ್ ಆಫ್ ಅ ಲೀಫ್. ಪಿಟಿಯೋಲ್ ಅಂತಂದ್ರೇನು, ನಾವು ನಿನ್ನೆಷ್ಟು ನೋಡಿದ್ವಿ, ಕೆಳಗಡೆ ಪೋರ್ಷನ್ ಅಲ್ಲಿರುವಂತ ಒಂದು ಇಷ್ಟೇ ಚಿಕ್ಕದಾಗಿರೋ ಭಾಗ ಅಲ್ವಾ, ಅದನ್ನ ಏನ್ ಹೇಳ್ತೀವಿ, ಪೆಟಿಯೋಲ್ ಅಂತ ಹೇಳ್ತೀವಿ. The cells that contain chloroplast and assimilate food. ಅಂದ್ರೇನು, ಇದರಲ್ಲೂ ಕೂಡ ಕ್ಲೋರೋಪ್ಲಾಸ್ಟ್ ಇರುತ್ತೆ, ಹಾಗಾಗಿ ಗ್ರೀನ್ ಕಲರ್ ಇರುತ್ತೆ, ಆಸ್ ವೆಲ್ ಆಸ್ ಆಲ್ಸೋ ಲಿವಿಂಗ್. ಓಕೆ, ಅಂಡ್ ದೆನ್ ಅಸಿಮಿಲೇಟ್ ಅಂದ್ರೇನು, ಸ್ಟೋರ್ ಮಾಡುವಂಥದ್ದು, ಗ್ಯಾದರ್ ಮಾಡುವಂಥದ್ದು. ಓಕೆನಾ, ಹಾಗಾಗಿ ಫುಡ್ ಅನ್ನ ಸ್ಟೋರ್ ಮಾಡ್ತಾ ಹೋಗುತ್ತೆ. ಇದು ಕಂಪ್ಲೀಟ್ ಆಗಿ ವ್ಯಾಕ್ಯೂಲ್.
ಇಲ್ಲಿದೆ vacuole, cell wall, protoplasm, and thick corners. Okay, this about the coloncyma. Then the last permanent tissue or simple tissue. Last permanent simple tissue is sclerenchyma. It is a dead cell. ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಇಟ್ ಈಸ್ ಅ ಡೆಡ್ ಸೆಲ್. ಇಲ್ಲಿ ನೋಡಿ, ತುಂಬಾ ಹಾರ್ಡ್ ಆಗಿದೆ, ಎಲ್ಲೂ ಕೂಡ ಸ್ಪೇಸಸ್ ಇಲ್ಲ, ಇಂಟರ್ಸೆಲ್ಯುಲಾರ್ ಸ್ಪೇಸಸ್ ಇಲ್ಲ. ಸೆಕೆಂಡರಿ ವಾಲ್ ಆಗೋದಕ್ಕೆ ಹೆಲ್ಪ್ ಮಾಡುವಂತ ಎಲ್ಲಾ ಕಾಂಪೋನೆಂಟ್ಸ್ ಸ್ಕ್ಲೆರೆನ್ಕೈಮಾದಲ್ಲಿ ಇದೆ. ಓಕೆ, ಇಟ್ ಕನ್ಸಿಸ್ಟ್ ಆಫ್ ಲಾಂಗ್ ನ್ಯಾರೋ ಸೆಲ್ಸ್ ವಿತ್ ಥಿಕ್ ಲಿಗ್ನಿಫೈಡ್ ಸೆಲ್ ವಾಲ್. ಇಲ್ಲಿ ಬ್ರೌನ್ ಕಲರ್ ಅಲ್ಲಿ ಅಪಿಯರ್ ಇದೆಯಲ್ವಾ, ಅಪಿಯರ್ ಆಗ್ತಿದೆ ಅಲ್ವಾ, ಅದನ್ನ ನಾವು ತುಂಬಾ ಲಿಗ್ನಿನ್ ಕಂಪೋನೆಂಟ್ ಅಕ್ಯುಮುಲೇಟ್ ಆಗಿರೋದ್ರಿಂದ ಏನ್ ಅನ್ಸ್ತಿದೆ, ಇಲ್ಲಿ ತುಂಬಾ ಪ್ರಾಮಿನೆಂಟ್ ಆಗಿ ಇದು ಕಾಣಿಸ್ತಾ ಇದೆ ನಮ್ಗೆ, ಬ್ರೌನ್ ಅಲ್ಲಿ ಇದೆ ಅಥವಾ ಹಾರ್ಡ್ ಆಗಿದೆ ಅಂತ ಹೇಳಿ. ಓಕೆ, ಸೊ ಹ್ಯಾವಿಂಗ್ ಅ ಫ್ಯೂ ಆರ್ ನ್ಯೂಮರಸ್ ಪೇಟ್ಸ್, ದೇ ಆರ್ ಯೂಶುವಲಿ ಡೆಡ್ ವಿತೌಟ್ ಪ್ರೋಟೋಪ್ಲಾಸ್ಟ್. ಪ್ರೋಟೋಪ್ಲಾಸ್ಟ್ ಇರೋದಿಲ್ಲ, ಡೆಡ್ ಸೆಲ್ ಆಗಿರುತ್ತೆ. ಆಸ್ ವೆಲ್ ಆಸ್ based on the structure ಅಥವಾ origin and development, sclerenchyma is divided into majorly two types. One is fiber and another is sclerets. ಅಂದ್ರೇನು, ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಏನಾಗುತ್ತೆ, ಸರ್ಫೇಸ್ ಇರೋದಿಲ್ಲ ಅಥವಾ ಏರಿಯಾ ಇರೋದಿಲ್ಲ, ಹೀಗೆ ಎನ್ಲಾರ್ಜ್ ಆಗಿ ಅಥವಾ ಏನು ಸರ್ಕಲ್ ಶೇಪ್ ಅಲ್ಲಿ ಗ್ರೋ ಆಗೋದಕ್ಕೆ. ಆಗ ಏನಾಗುತ್ತೆ, ಎಲಾಂಗೇಟೆಡ್ ಆಗಿ ಗ್ರೋ ಆಗುತ್ತೆ. ಹಾಗೆ ಡಿಪೆಂಡ್ಸ್ ಆನ್ ದ ಸ್ಟ್ರಕ್ಚರ್, ಒರಿಜಿನ್ ಅಂಡ್ ಆಲ್ಸೋ ಡೆವಲಪ್ಮೆಂಟ್ ಸ್ಟೇಜ್ ಅಲ್ಲಿ ಹೇಗ್ ಬೇಕು, ಆಸ್ ಪರ್ ದ ನೀಡ್, ಅವಶ್ಯಕತೆ ಇರುವ ಹಾಗೇನೆ ಏನಾಗುತ್ತೆ, ಸ್ಕ್ಲೆರೆನ್ಕೈಮಾ ಡೆವಲಪ್ ಆಗ್ತಾ ಹೋಗುತ್ತೆ. ಒನ್ ಇಸ್ ಫೈಬರ್. ಓಕೆ, ಈಗ ನಾವು ಅದನ್ನ ಬಳ್ಳಿ ಅಂತ ತಗೊಂಡಾಗ ಬೇರೆ ಸ್ಪೇಸ್ ಇದೆಯಾ? ಇಲ್ಲ, ಇದೇ ತರ ಫೈಬರ್ ಅಲ್ಲೇ ಬರ್ಬೇಕದು. ಅದೇ ನಾವು ಎಂಟೈರ್ ಟ್ರೀನ ತಗೊಂಡಾಗ ಇಷ್ಟು ಜಾಗ ಇರುತ್ತೆ, ರೇಡಿಯಸ್ ದೊಡ್ಡದಾಗಿರುತ್ತೆ, ಡಯಾಮೀಟರ್ ದೊಡ್ಡದಾಗಿರುತ್ತೆ ಅಲ್ವಾ, ಆಗ ಈ ತರ ಸ್ಕ್ಲೆರೆಟ್ಸ್ ಆಗಿ ಡೆವಲಪ್ ಆಗ್ಬೋದು. ಫೈಬರ್ ಅಲ್ಲಿ ಲುಮೆನ್, ಥಿಕ್ ಸೆಲ್ ವಾಲ್, ಅಂಡ್ ದೆನ್ ಇಟ್ ಇಸ್ ಅ ಫೈಬರ್. ಸ್ಕ್ಲೆರೆಟ್ಸ್ ಅಲ್ಲಿ ಎಂಟೈರ್ ಇಟ್ ಹ್ಯಾವ್ ಅ ಡಯಾಮೀಟರ್, ಅಗೇನ್ ಇಟ್ ಆಲ್ಸೋ ಹ್ಯಾವ್ ಅ ಸ್ಮಾಲ್ ಪಿತ್, ಅಂದ್ರೇನು ಮಿಡಲ್ ಏರಿಯಾ. ಓಕೆ, ದಿಸ್ ಇಸ್ ಅ ಲುಮೆನ್. All this about give the strengthen to the plants. Okay na? Yes. What are the major function of the sclerenchyma? It provides majorly mechanical support to the organs. Mechanical support ಅನ್ನೇ ಮ್ಯಾಕ್ಸಿಮಮ್ ಆಗಿ ಕೊಡೋ ಪರ್ಪಸ್ ಗೆ ಏನು ಮಾಡುತ್ತೆ, ನೇಚರಲಿ ಸ್ಕ್ಲೆರೆನ್ಕೈಮಾ ಅನ್ನೋ ಸಿಂಪಲ್ ಟಿಶ್ಯೂಸ್ ನ ಪ್ಲಾಂಟ್ಸ್ ಗಳು ಡೆವಲಪ್ ಮಾಡ್ತಾ ಹೋಗುತ್ತೆ. ಓಕೆ, ಎಸ್. ದೆನ್ ಕಾಂಪ್ಲೆಕ್ಸ್ ಟಿಶ್ಯೂ. ಕಾಂಪ್ಲೆಕ್ಸ್ ಟಿಶ್ಯೂ ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆಯಾ? ಇಲ್ಲ, ವೆರಿ ಸಿಂಪಲ್ ಆಗಿದೆ, ಬಟ್ ಹೆಸರು ಮಾತ್ರ ಕಾಂಪ್ಲೆಕ್ಸ್ ಅಂತ. ಓಕೆ, ವಾಟ್ ಆರ್ ಕಾಂಪ್ಲೆಕ್ಸ್ ಟಿಶ್ಯೂಸ್? ದೀಸ್ ಆರ್ ಮೇಡ್ ಅಪ್ ಆಫ್ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್. ನಾನು ಆಗ್ಲೇ ಹೇಳಿದ್ದೆ ಅಲ್ವಾ, ಈ ಒಂದು ಎಂಟೈರ್ ಒಂದು ಸಿಂಗಲ್ ಸೆಲ್ ಏನಾಗಿರುತ್ತೆ, ಇಟ್ ಹ್ಯಾವ್, otherwise it must have more than one type, 2 or 4. Okay, more than one type of cells, and they become active together, ಕಂಬೈನ್ ಆಗಿ ಯೂನಿಟ್ ಆಗಿದ್ರೆ, ಯೂನಿಟಿಯಲ್ಲಿ ಇದ್ರೆ ಮಾತ್ರ ಏನಾಗುತ್ತೆ, ಈ ಟಿಶ್ಯೂಸ್ ಗಳು ವರ್ಕ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ದೇ ಆರ್ ಡಿವೈಡೆಡ್ ಇಂಟು ಮೇಜರ್ಲಿ 2 types. ಲುಕ್ ಎಟ್ ಹಿಯರ್, xylem ಅಂಡ್ phloem. ಇದನ್ನ ನಾವು ಯಾವುದು, ಸನ್ಫ್ಲವರ್ ಪ್ಲಾಂಟ್ ನ ಡಿಸೆಕ್ಟ್ ಮಾಡಿದಾಗ, ಡಿಸೆಕ್ಟ್ ಇನ್ ದ ಸೆನ್ಸ್ ಕ್ರಾಸ್ ಸೆಕ್ಷನ್ ಮಾಡಿದಾಗ, ವಿ ಕ್ಯಾನ್ ಈಸಿಲಿ ಅಬ್ಸರ್ವ್ ದ ಡಾರ್ಕ್ ಏರಿಯಾ. ಅಂದ್ರೇನು, ಸ್ವಲ್ಪ ಸಪರೇಟ್ ಆಗಿರುವಂತ ಏರಿಯಾನ ನಾವಿಲ್ಲಿ ಅಬ್ಸರ್ವ್ ಮಾಡ್ತೀವಿ. ದಟ್ ಈಸ್ ಔಟರ್ ಮೋಸ್ಟ್ ಲೇಯರ್ ಎಪಿಡರ್ಮಿಸ್, ಥಿಕ್ ಆಗಿರುವಂತ ಸೆಲ್ ಇದೆ. ಇದನ್ನ ನಾವೇನ್ ಹೇಳ್ತೀವಿ, ಮೆಕ್ಯಾನಿಕಲ್ ಸ್ಟ್ರೆಂಗ್ತ್ಗೆ ಹೆಲ್ಪ್ ಮಾಡುವಂತ ಒಂದಷ್ಟು ರೀಜನ್ಗಳು. Then below that phloem, below that xylem. Xylem ಅಂತಂದ್ರೇನು, ವಾಟರ್ ಕಂಡಕ್ಟಿಂಗ್ ಟಿಶ್ಯೂಸ್. phloem ಅಂತಂದ್ರೆ ಫುಡ್ ಅಂತಂದ್ರೆ ಏನು, ಗ್ಲೂಕೋಸ್ ಅನ್ನ ಎಂಟೈರ್ ಏರಿಯಾದಲ್ಲಿ ಸಪ್ಲೈ ಮಾಡುವಂತ ಕೆಲಸನ ಯಾವ್ದು ಮಾಡುತ್ತೆ, phloem ಮಾಡುತ್ತೆ. ವಾಟರ್ನ xylem ಮಾಡ್ತಾವ. ದೆನ್
ಲೆಟ್ಸ್ ಎಲಾಬ್ರೇಟ್ ದಿಸ್. ಇದನ್ನ ಸ್ವಲ್ಪ ಎಲಾಬ್ರೇಟಿವ್ ಆಗಿ ಸ್ಟಡಿ ಮಾಡ್ತಾ ಹೋಗು. ಓಕೆ, ಎಸ್. ವಾಟ್ ಆರ್ xylem? It's a functional unit for ವಾಟರ್ ಕಂಡಕ್ಷನ್. ಅಂದ್ರೇನು? ಫಂಕ್ಷನ್, ಆಕ್ಟಿವ್ ಆಗಿ ಫಂಕ್ಷನ್ ಆಗಿರುತ್ತೆ. ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಇದು? ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ರೂಟ್ಸ್ ಟು ದ ಸ್ಟೆಮ್ ಅಂಡ್ ಲೀವ್ಸ್. ದಿಸ್ ಇಸ್ ಅ xylem is a ಕಂಡಕ್ಷನ್ ಅಂದ್ರೇನು? ಒಂದು ಏರಿಯಾ ಇಂದ ಇನ್ನೊಂದು ಏರಿಯಾಗೆ ಮೂವ್ ಮಾಡುವಂತದ್ದು. ಟಿಶ್ಯೂಸ್ ನಾವೇನ್ ಹೇಳ್ತೇವೆ? ಕಂಡಕ್ಟಿಂಗ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಜಸ್ಟ್ ಲೈಕ್ ಯುವರ್ ಪೈಪ್ಲೈನ್ ಇನ್ ಆಲ್ಮೋಸ್ಟ್ ಆಲ್ ವಾಟರ್ ಕನೆಕ್ಷನ್. ವಾಟರ್ ಕನೆಕ್ಷನ್ಗೆ ಹೇಗ್ ಮಾಡ್ತೀವಿ ನಾವು? ಒಂದು ಸಿಂಟೆಕ್ಸ್ ಟ್ಯಾಂಕ್ ಇಂದ ಎಲ್ಲಾ ಏರಿಯಾಗೂ ಥ್ರೂ ಏನ್ ಮಾಡ್ತೀವಿ? ಪೈಪ್ಲೈನ್ ಅಲ್ಲಿ ವಾಟರ್ ಸಿಸ್ಟಮ್ ನ ಪ್ರೊವೈಡ್ ಮಾಡ್ತೀವಿ. ದ ಸೇಮ್ ಥಿಂಗ್ ಈಸ್ ಆಲ್ಸೋ ಅಬ್ಸರ್ವ್ಡ್ ಇನ್ ಪ್ಲಾಂಟ್ ಸಿಸ್ಟಮ್. Here it's a xylem conducting tissue which absorb the water and minerals from the root, and it easily pass out the system to the stem and the leaf. Leaf ಮತ್ತೆ stem ಗೆ ಈಸಿಯಾಗಿ ವಾಟರ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಓಕೆ, as well as it also provides mechanical strength to the plant parts. ಇದು ಇರೋದ್ರಿಂದ ಏನಾಗುತ್ತೆ? ಇನ್ನು ತುಂಬಾ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಹೋಗುತ್ತೆ ಪ್ಲಾಂಟ್ ಸಿಸ್ಟಮ್. ಹೆನ್ಸ್ xylem is divided into again two type. One is metaxylem and protoxylem based on the size of the xylem. xylem ಅಂದ್ರೇನು? ಸೈಜಿನ ಆಧಾರದ ಮೇಲೆ, based on the size of the xylem, this is divided into proto and then meta. The first formed primary xylem. ಇಲ್ಲೇನಾಗುತ್ತೆ? ಸೈಜು ಹೌದು, ಜೊತೆಗೆ ಫಂಕ್ಷನ್ ಮೇಲೂ ಕೂಡ ಏನ್ ಮಾಡಿದ್ದಾರೆ? 2 ಟೈಪ್ಸ್ ಆಗಿ ಡಿವೈಡ್ ಮಾಡಿರುವಂತದ್ದು. ಫಸ್ಟ್ ಯಾವ್ದು ಬರುತ್ತೆ? ಅಪಿಯರ್ ಆಗುತ್ತೆ ಪ್ರೋಟೋಕ್ಸೈಲಮ್, ಅಂಡ್ ದೀಸ್ ಆರ್ ಇನ್ ಅ ವೆರಿ ಸ್ಮಾಲ್ ಸೈಜ್. ಇನ್ ಕೇಸ್ ಆಫ್ ಮೆಟಾಕ್ಸೈಲಮ್, ದೀಸ್ ಆರ್ ಲೇಟರಲಿ ಫಾರ್ಮ್ಡ್. ಅಂದ್ರೆ ಏನು? ಸೆಕೆಂಡರಿ ಗ್ರೋತ್ ಆಗುವಾಗ ಬರ್ತಾ ಹೋಗುತ್ತೆ. And these are in a large size and also helpful for the water conduction. Yeah, okay. Yes. In case of dicot and dicot root system, how they are appear? ಈಗ ನಮ್ಗೇನ್ ಗೊತ್ತಾಯ್ತು? xylem ಅಲ್ಲಿ ಪ್ರೋಟೋಕ್ಸೈಲಮ್ ಮತ್ತೆ ಮೆಟಾಕ್ಸೈಲಮ್ ಇದೆ ಅನ್ನೋದು ಗೊತ್ತಾಯ್ತು. ಇದನ್ನ ನಾವು ಎಲ್ಲಾ ಕಡೆಯಲ್ಲೂ ನೋಡ್ಬೋದು. ಹೇಗೆ? ರೂಟ್ ಸಿಸ್ಟಮ್ ಅಲ್ಲೂ ನೋಡ್ಬೋದು, ಶೂಟ್ ಸಿಸ್ಟಮ್ ಅಲ್ಲೂ ನೋಡ್ಬೋದು. ಈ ಸಿಸ್ಟಮ್ ಅಲ್ಲಿ ಹೇಗೆ ಅರೇಂಜ್ ಆಗಿದೆ ಅನ್ನೋದನ್ನ ನಾವಿವಾಗ ನೋಡ್ತಾ ಹೋಗೋಣ. ಎಸ್ಪೆಷಲಿ ಯಾವುದು? ಪ್ರೋಟೋಕ್ಸೈಲಮ್ ಮತ್ತೆ ಮೆಟಾಕ್ಸೈಲಮ್. ಓಕೆ, ಇನ್ ಅ ಸ್ಟೆಮ್ಸ್, ಲುಕ್ ಎಟ್ ಹಿಯರ್. ಇನ್ ಅ ಸ್ಟೆಮ್, ಪ್ರೋಟೋಕ್ಸೈಲಮ್ ಈಸ್ ಎಟ್ ದ ಬೇಸ್. ಇಲ್ಲೇನಾಗುತ್ತೆ? ಪ್ರೋಟೋಕ್ಸೈಲಮ್ ಏನಾಗುತ್ತೆ? ಬೇಸ್ ಪಾರ್ಟ್ ಅಲ್ಲಿ, ಅಂದ್ರೆ ಬಿಲೋ ದ ಕಂಡಕ್ಷನ್ ಟಿಶ್ಯೂ. ಓಕೆನಾ? ಅದೇ ಮೆಟಾಕ್ಸೈಲಮ್ ಏನಿರುತ್ತೆ? ಫಸ್ಟ್ ಪೊಸಿಷನ್ ಅಲ್ಲಿ ಇರುತ್ತೆ. ಸೊ ಲುಕ್ ಎಟ್ ಹಿಯರ್. ಇನ್ ಅ ಸ್ಟೆಮ್, ಪ್ರೋಟೋಕ್ಸೈಲಮ್ ಲೈಸ್ ಟುವರ್ಡ್ಸ್ ದ ಸೆಂಟರ್. ಅಂದ್ರೆ ಏನು? ಪ್ರತಿಯೊಂದು ಪ್ಲಾಂಟಿನಲ್ಲಿ ಒಂದು ಸೆಂಟರ್ ಪೋರ್ಷನ್ ಅಂತ ಇರುತ್ತೆ. ಅದನ್ನ ನಾವು ಪಿತ್ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ. ಈವನ್ ರೂಟ್ ಸಿಸ್ಟಮ್ ಅಲ್ಲೂ ಇರುತ್ತೆ. ಸೊ ಪಿತ್ತಿನ ನಿಯರೆಸ್ಟ್ ಪೊಸಿಷನ್ ಅಲ್ಲಿ ಯಾವ್ದಿರುತ್ತೆ? ಪ್ರೋಟೋಕ್ಸೈಲಮ್. ಇಲ್ಲಿಂದ ಇಲ್ಲಿಗೆ. ಓಕೆ, ಅಂಡ್ ದ ಮೆಟಾಕ್ಸೈಲಮ್ ಟುವರ್ಡ್ಸ್ ದ ಪೆರಿಫೆರಿ. ಪೆರಿಫೆರಿ ಅಂತಂದ್ರೇನು? ಔಟ್ವರ್ಡ್. ಈಗ ಆಲ್ಮೋಸ್ಟ್ ಔಟರ್ ಸ್ಕಿನ್ ಲೇಯರ್ಗೆ ಹತ್ರ ಆಗಿರುತ್ತೆ. ಯಾವುದು? ಮೆಟಾಕ್ಸೈಲಮ್. ಎಲ್ಲಿ? ಯಾವ ಸಿಸ್ಟಮ್ ಅಲ್ಲಿ? ಡೈಕಾಟ್ ಸ್ಟೆಮ್ ಅಲ್ಲಿ. ಓಕೆ, ದಿಸ್ ಟೈಪ್ ಆಫ್ ಪ್ರೈಮರಿ xylem ಈಸ್ ಕಾಲ್ಡ್ ಎಂಡಾರ್ಚ್. ಈ ತರ ಅರೇಂಜ್ಮೆಂಟ್ ಇರುವಂತ ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೀವಿ? ಎಂಡಾರ್ಚ್ ಸಿಸ್ಟಮ್ ಆಫ್ xylem ಅಂತ ಹೇಳ್ತೀವಿ. ಅದೇ ಇನ್ ಕೇಸ್ ಆಫ್ ರೂಟ್ ಸಿಸ್ಟಮ್, ಪ್ರೋಟೋಕ್ಸೈಲಮ್ ಲೈಟ್ಸ್ ಟುವರ್ಡ್ಸ್ ದ ಪೆರಿಫೆರಿ. ನೋಡಿ, ಔಟರ್ ಪೋರ್ಷನ್ಗೆ ತುಂಬಾ ಹತ್ರ ಆಗಿರುತ್ತೆ, ಚಿಕ್ಕದಾಗಿರುವಂತ ಪ್ರೋಟೋಕ್ಸೈಲಮ್. ಅದೇ ಮೆಟಾಕ್ಸೈಲಮ್ ಏನಿರುತ್ತೆ? ದೊಡ್ಡದಾಗಿರುವಂತದ್ದು, ಪಿತ್ಗೆ
ಇನ್ನರ್ ಮೋಸ್ಟ್ ಪಾರ್ಟ್ಗೆ ನಿಯರೆಸ್ಟ್ ಆಗಿರುತ್ತೆ. ಸೊ ದಿಸ್ ಕೈಂಡ್ ಆಫ್ ಅರೇಂಜ್ಮೆಂಟ್ ಈಸ್ ರೆಫರ್ಡ್ ಆಸ್ ಎಕ್ಸಾರ್ಚ್. ಇದು ಕೂಡ ಇಂಪಾರ್ಟೆಂಟ್ ಇದೆ. ಓಕೆ, MCQ ಬರುತ್ತೆ. ಎಕ್ಸಾರ್ಚ್ ಅಂಡ್ ದೆನ್ ಎಂಡಾರ್ಚ್ ಅರೇಂಜ್ಮೆಂಟ್ ಆಫ್ xylem. ಓಕೆ, ಅದನ್ನ ಯಾವುದೇ ರೀತಿ ಕೂಡ ಕೇಳ್ಬೋದು. ಡೈಕಾಟ್ ರೂಟ್ ಅಲ್ಲಿ ಹೇಗಿರುತ್ತೆ, ಡೈಕಾಟ್ ಸ್ಟೆಮ್ ಅಲ್ಲಿ ಹೇಗಿರುತ್ತೆ ಅಂತ. ಇದನ್ನ ಕರೆಕ್ಟ್ ಆಗಿರೋ ಡೆಫಿನೇಷನ್ಸ್ ನ ನೆನ್ಪಿಟ್ಕೊಬೇಕು. ಓಕೆ, so after that we already know that xylem is a complex. How many complexes are there? ಸಿಂಗಲ್ ಸೆಲ್ ಅಲ್ಲಿ ಇರುವಂತ ಕಂಪೋನೆಂಟ್ ಯಾವುದು? ಈ ಕಾಂಪ್ಲೆಕ್ಸ್ ಆಗಿರೋದು ಯಾವ ಒಂದು ಸಿಂಗಲ್ ಕಂಪಾರ್ಟ್ಮೆಂಟ್ ಇಂದ ಆಗಿದೆ? ಮೇಜರ್ ಆಗಿ 4 ಎಲಿಮೆಂಟ್ಸ್ ಇಂದ ಆಗಿರುತ್ತೆ. ಈ ಕಾಂಪ್ಲೆಕ್ಸ್ ನೇಚರ್ ಬಂದಿರೋದೇ ಈ 4 ಎಲಿಮೆಂಟ್ಸ್ ಇಂದ. ಓಕೆ, ಫಸ್ಟ್ ಇಸ್ ಟ್ರಾಕೆಟ್, second vessel, third xylem fiber, and then xylem parenchyma. Okay, so let's study one by one. What are tracheids? Tracheids antandre elongated tube-like structure, also have a perforation. Perforation ಅಂದ್ರೆ ಏನು? ಈಗ ನೀವು ಒಂದು ಸಿಂಗಲ್ PVC ಪೈಪ್ ನ ತಗೊಂಡು ಅದಕ್ಕೆ ಚಿಕ್ಕದಾಗಿರುವಂತ ಹೋಲ್ ನ ಮಾಡಿದ್ರೆ ವಿತ್ ಹೆಲ್ಪ್ ಆಫ್ ಮೆಕ್ಯಾನಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲೇನಾಗುತ್ತೆ? ಪರ್ಫೋರೇಷನ್ ಬರುತ್ತೆ. ಅದನ್ನೇ ನಾವೇನ್ ಹೇಳ್ತೀವಿ? ಟ್ರಾಕೆಟ್ಸ್ ಅಂತ ಹೇಳ್ತೀವಿ. ದೀಸ್ ಆರ್ ಹೆಲ್ಪ್ಫುಲ್ ಫಾರ್ ದ ವಾಟರ್ ಕಂಡಕ್ಷನ್. ಇದೇ ಸೀವ್ ಥ್ರೂನೇ ಏನಾಗುತ್ತೆ? ವಾಟರ್ ಅಪ್ವರ್ಡ್ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಫ್ರಮ್ ದ ರೂಟ್ ಸಿಸ್ಟಮ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದನ್ನ ನಾವು ಪ್ರಾಕ್ಟಿಕಲಿ ಅದನ್ನ ಶೋ ಮಾಡೋದಕ್ಕಾಗೋದಿಲ್ಲ. ಸೊ ಯು ಹ್ಯಾವ್ ಟು ಅಪ್ಲೈ ಯುವರ್ ಇಮ್ಯಾಜಿನೇಷನ್ how the tracheids, how the xylem conduct the water. Okay, these are elongated tube like dead cells with thick and lignified walls and tapering ends. Ends ಏನಾಗಿದೆ? ತುಂಬಾ ಶಾರ್ಪ್ ಇರೋದಿಲ್ಲ. ಓಕೆ, ಇಲ್ಲಿ ಥಿಕ್ ಇರುತ್ತೆ, ಜೊತೆಗೆ ಡೆಡ್ ಸೆಲ್ ಕೂಡ ಹೌದು. ಲಿಗ್ನಿಫೈಡ್ ಕಂಟೆಂಟ್ ಇರೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ. ಎಲ್ಲಿ ಲಿಗ್ನಿನ್ ಕಂಪೋನೆಂಟ್ ಇದೆ ಅಲ್ಲಿ ಸ್ಟ್ರಾಂಗ್ನೆಸ್ ಇದ್ದೇ ಇರುತ್ತೆ. ಓಕೆ, ಅಂಡ್ protoplasm is totally absent. Thin layer of cell wall have thicknings which vary in form. ಇಲ್ಲಿ ಏರಿಯಾದಲ್ಲಿ ಏನಾಗುತ್ತೆ? ಕೆಲವೊಂದು ಥಿಕ್ನಿಂಗ್ ಲೇಯರ್ ಕೂಡ ವೇರಿಯೇಷನ್ ಆಗ್ತಾ ಹೋಗುತ್ತೆ. And in flowering plants, especially in angiosperm, tracheids and vessels are the ಮೇನ್ ವಾಟರ್ ಟ್ರಾನ್ಸ್ಪೋರ್ಟಿಂಗ್ ಎಲಿಮೆಂಟ್ಸ್. ಯಾವ್ದ್ರಲ್ಲಿ ಮೇಜರ್ ಆಗಿರುತ್ತೆ? ಆಂಜಿಯೋಸ್ಪರ್ಮ್ ಅಲ್ಲಿ ಟ್ರಾಕಿಡ್ಸ್ ಅಂಡ್ ವೆಸಲ್. ಇಲ್ಲಿ ನೋಡಿ, ಟ್ರಾಕಿಡ್ಸ್ ಮತ್ತೆ ವೆಸಲ್ಸ್ ಆಂಜಿಯೋಸ್ಪರ್ಮ್ಸ್ ಅಲ್ಲಿ ವಾಟರ್ ಕಂಡಕ್ಷನ್ಗೆ ಮೇಜರ್ ಆಗಿ ಹೆಲ್ಪ್ ಮಾಡುವಂಥದ್ದು. ಓಕೆನಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ಟ್ರಾಕಿಡ್ಸ್ ಅಂಡ್ ವೆಸಲ್ಸ್. ದೆನ್ ವಾಟ್ ಅಬೌಟ್ ವೆಸಲ್ಸ್? ವೆಸಲ್ ಅಂದ್ರೆ ಏನು? ನಾವು ರೆಗ್ಯುಲರ್ ಕಾಮನ್ ವರ್ಡ್ ಅಲ್ಲಿ ಹೇಳೋದಾದ್ರೆ ವಾಸ್ ಅಂತಂದ್ರೆ ಏನು? ನೀವು ಫ್ಲವರ್ ಡೆಕೋರೇಷನ್ಗೆ ಮಾಡೋದಕ್ಕೆಲ್ಲ ಇಟ್ಕೊಂಡಿರ್ತೀರಲ್ಲ, ಜಸ್ಟ್ ಲೈಕ್ ಕೋನಿಕಲ್ ಫ್ಲಾಸ್ ತರನೇ ಇರುತ್ತೆ ವಾಸ್ ಅಲ್ವಾ? ಹೀಗೆ ಅದೇ ತರ ಶೇಪ್ ಏನಾಗುತ್ತೆ ನಾವು ಪ್ಲಾಂಟ್ ಸಿಸ್ಟಮ್ ಅಲ್ಲೂ ನೋಡ್ಬೋದು. ಎಕ್ಸಾಕ್ಟ್ ಆಗಿ ವಾಸ್ ತರ ಇರೋದಿಲ್ಲ, ವೆಸಲ್ ಒಂದು ಕಂಟೈನರ್ ತರ ಇರುತ್ತೆ. ಓಕೆ, so it's a long cylindrical tube-like structure made up of many cells, especially vessel members ಅಂತಾನೆ ಹೇಳ್ತೀವಿ. And each with lignified ಅಂದ್ರೆ ಏನು? ಪ್ರತಿಯೊಂದು ಸೆಲ್ ಕಂಪೋನೆಂಟ್ ಏನಿದೆ ಲಿಗ್ನಿನ್ ಇಂದನೇ ಇರುತ್ತೆ. ಲಿಗ್ನಿನ್ ಕಂಪೋನೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಅಂಡ್ ಲಾರ್ಜ್ ಸೆಂಟ್ರಲ್ ಕ್ಯಾವಿಟಿ. ಈ ಕ್ಯಾವಿಟಿ ಇರೋದ್ರಿಂದ ಏನಾಗುತ್ತೆ? ವಾಟರ್ ಈಸಿಯಾಗಿ ಮೂವ್ ಆಗುತ್ತೆ. And protoplasm is totally absent, and these vessel members are interconnected through perforation. ಇಲ್ಲೇನಾಗುತ್ತೆ? ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಲಿಗೆ ಈಸಿಯಾಗಿ ಕಮ್ಯುನಿಕೇಶನ್ ಇರುತ್ತೆ. ಹೇಗೆ ಅಂತಂದ್ರೆ ಥ್ರೂ ದ ಪರ್ಫೋರೇಷನ್. ಓಕೆನಾ? ಒಂದು ವೇ ಇರುತ್ತೆ, ಇದನ್ನ ನಾವು ಪರ್ಫೋರೇಟೆಡ್ ಸೆಲ್ ಅಂತ ಹೇಳ್ತೀವಿ. ಅಂದ್ರೇನು? ಸ್ಪೇಸ್ ಇರುವಂತ ಸೆಲ್. ಸೊ ಈ ಸೆಲ್ ಇಂದನೇ ಏನಾಗುತ್ತೆ? ಈಸಿಯಾಗಿ ವಾಟರ್ ಮೂವ್ ಆಗ್ತಾ ಹೋಗುತ್ತೆ. ದಟ್ ಈಸ್ ಅ ವೆಸಲ್.
And these vessels are a characteristic of angiosperm. ಅಂದ್ರೇನು, ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಮೇಜರ್ ಆಗಿ ಈ ವೆಸಲ್ಸ್ ಗಳೇನ್ ಮಾಡುತ್ತೆ, ವಾಟರ್ ನ ಮೂವ್ ಮಾಡ್ತಾ ಹೋಗುತ್ತೆ. ಎಲ್ಲಿಂದ? ರೂಟ್ ಸಿಸ್ಟಮ್ ಇಂದ ಎಂಟೈರ್ ಪ್ಲಾಂಟ್, ಅಪ್ಪರ್ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಗೆ ಕಂಪ್ಲೀಟ್ ಆಗಿ ವಾಟರ್ ಮೂವ್ಮೆಂಟ್ ಆಗುತ್ತೆ. ಅಂಡ್ ದ ಮೇಜರ್ ಡಿಫರೆನ್ಸ್ ಈಸ್ gymnosperm lack vessels, completely absent in gymnosperm. This is a major part ಅಥವಾ ಪಾಯಿಂಟ್ ಯಾವುದಕ್ಕೆ? MCQ ಗೆ. ಓಕೆ, ದೆನ್ xylem fiber. ವಾಟ್ ಇಸ್ xylem fiber? ಫೈಬರ್ ಅಂದ್ರೆ ಏನು? ಚಿಕ್ಕದಾಗಿರುವಂತ ಸ್ಟ್ರಾಂಗ್ ಎಳೆಗಳು ಅಂತ ಹೇಳ್ತೀವಲ್ವಾ. ಈಗ ನೀವು ಸೆಣಬಿನ ಹುರಿ ಅಥವಾ ಸೆಣಬಿನ ಹಗ್ಗನ ನೋಡಿರ್ತೀರಲ್ವಾ, ಮನೆಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಅದು ಯಾವ್ದ್ರಿಂದ ಆಗಿರುತ್ತೆ? ಸ್ಟ್ರಾಂಗ್ ಪಾರ್ಟ್ ಇಂದ ಆಗಿರುತ್ತೆ. ಫೈಬರ್ಸ್, ದೇ ಹ್ಯಾವ್ highly thickened walls and obliterated central lumen. ಇಲ್ಲೇನಾಗಿರುತ್ತೆ? ಬೇರೆ ಏನು ಕಂಪೋನೆಂಟ್ ಇರೋದಿಲ್ಲ, ಲುಮೆನ್ ಇರುತ್ತೆ ಎಂಟೈರ್ ಆಗಿ. ಓಕೆ, elongated cylinder like structure. Sometimes they are septate. ಅಂದ್ರೇನು? ಚಿಕ್ಕದಾಗಿರುವಂತ ಒಂದು ಬ್ರಾಂಚಸ್ ತರ ನಾವು ನೋಡ್ಬೋದು, ಅಥವಾ ಕಂಪಾರ್ಟ್ಮೆಂಟ್ ಅಂತ ನೋಡ್ಬೋದು. ಅದನ್ನ ನಾವು ಸೆಪ್ಟಾ ಅಂತ ಹೇಳ್ತೀವಿ. ಕೆಲವೊಂದ್ರಲ್ಲಿ ಹೀಗೆ ಕಂಪ್ಲೀಟ್ ಆಗಿ ಸಿಂಗಲ್ ಆಗಿರುತ್ತೆ, ಅದನ್ನ ಆಸೆಪ್ಟೇಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ xylem fiber. Then xylem parenchyma. If we say xylem means they must have, what are the component? Xylem fiber, xylem parenchyma, xylem vessels, tracheids. ಈ 4 ಕಂಪೋನೆಂಟ್ ಕಂಬೈನ್ ಆಗಿದ್ರೆ ಮಾತ್ರ ನಾವೇನ್ ಹೇಳ್ತೀವಿ? xylem ಅಂತ ಹೇಳ್ತೀವಿ. ಓಕೆ, ಇದನ್ನ 4ನ್ನ ಬಿಟ್ಟು ನೀವು xylem ಅನ್ನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಬರೋದಿಲ್ಲ. ಇವನ್ ಎಕ್ಸ್ಪ್ಲೇನ್ ಮಾಡೋದಲ್ಲ, ಪ್ಲಾಂಟ್ ಅಲ್ಲಿ ಇವು 4 ಜೊತೆ ಇದ್ರೆ ಮಾತ್ರ ವಾಟರ್ ಕಂಡಕ್ಷನ್ ಆಗುತ್ತೆ, ಇಲ್ಲ ಅಂದ್ರೆ ಆಗೋದಿಲ್ಲ. ಓಕೆ, ದಿಸ್ ಇಸ್ ಅ ಕುಷನ್ ಲೈಕ್ ಸ್ಟ್ರಕ್ಚರ್. ಅದನ್ನ ನಾವ್ ಏನ್ ಹೇಳ್ತೀವಿ? ಪ್ಯಾರೆಂಕೈಮಾ ಅಂದ್ರೆ ಏನು? ಸಿಂಪಲ್ ಆಗಿರೋ ಸೆಲ್ಸ್ ಲೂಸ್ ಆಗಿ ಅರೇಂಜ್ ಆಗಿರುವಂತದ್ದು. ದೇ ಪ್ರೊವೈಡ್ ಅ ಕುಷನ್ ಅಥವಾ ಸ್ಪಾಂಜ್ ಲೈಕ್ ಸ್ಟ್ರಕ್ಚರ್ ಆರ್ ಆಕ್ಷನ್ ಫಾರ್ ಇನ್ ವಾಟರ್ ಕಂಡಕ್ಷನ್. ಹಿಯರ್ xylem parenchyma, it's a living and thin-walled cell with cellulosic cell wall. ಇಲ್ಲೆಲ್ಲದು ಏನಿದೆ? ಒಳಗಡೆದಲ್ಲಿ ಲಿಗ್ನಿನ್ ಇದೆ, ಆದ್ರೆ ಪ್ಯಾರೆಂಕೈಮಾದಲ್ಲಿ ಮಾತ್ರ ಸೆಲ್ಯುಲೋಸ್ ಇದೆ. ಇದು ಮೇಜರ್ ಡಿಫರೆನ್ಸ್. ದೇ ಆರ್ ಫುಡ್ ಮಟೀರಿಯಲ್, otherwise they store food materials, for example starch or fats and other substances like tannins. ಇಲ್ಲೇನಾಗುತ್ತೆ? ಕೆಲವೊಂದು ಪ್ಲಾಂಟ್ಸ್ ಅಲ್ಲಿ ಯೂಸ್ಫುಲ್ ಕಂಪೋನೆಂಟ್ಸ್ ಇರುತ್ತೆ, ಸೆಕೆಂಡರಿ ಮೆಟಬೊಲೈಟ್ಸ್ ಅಂತ ಹೇಳ್ತೀವಿ. ಟ್ಯಾನಿನ್ಸ್ ಇರ್ಬೋದು, ಜೊತೆಗೆ ಈಗ ನೀವು ಸೀಗೆಕಾಯಿ ಅಥವಾ ಅಂಟ್ವಳ್ಕಾಯಿ ಅಂತೆಲ್ಲ ನೋಡಿರ್ತೀರಲ್ವಾ, ಅದರಲ್ಲಿ ಸೋಪ್ ಬರುತ್ತೆ, ವಾಟರ್ ಅಲ್ಲಿ ಚೆನ್ನಾಗಿ ರಬ್ ಮಾಡಿದ್ರೆ. ಅದೆಲ್ಲದೂ ಕೂಡ ಎಲ್ಲಿ ಸ್ಟೋರ್ ಆಗಿರುತ್ತೆ? ನಮ್ಗೆ ಇಲ್ಲಿ xylem parenchymaದಲ್ಲಿ. ಓಕೆ, ದೆನ್ ರೇಡಿಯಲ್ ಕಂಡಕ್ಷನ್ ಆಫ್ ವಾಟರ್ ಟೇಕ್ಸ್ ಪ್ಲೇಸ್ by the ray parenchymatous cell. ಇಲ್ಲೇನಾಗುತ್ತೆ? ರೇಡಿಯಲ್ ಕಂಡಕ್ಷನ್ ಅಂದ್ರೇನು? ವಾಟರ್ ಕಂಡಕ್ಷನ್ ಏನಾಗುತ್ತೆ? ಕಂಪ್ಲೀಟ್ ಆಗಿ ಎಲಾಂಗೇಟೆಡ್ ಅಲ್ಲ, ರೇಡಿಯೇಷನ್ ಸಿಸ್ಟಮ್ ಅಲ್ಲಿ ಹೀಗೆ zigzag. ಓಕೆ, by the ray parenchymatous cells. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇದನ್ನ ಎಂಟೈರ್ 4 ಸಿಸ್ಟಮ್ ಅನ್ನ ನಾವೇನ್ ಹೇಳ್ತೇವೆ? ಟೋಟಲ್ ಆಗಿ xylem ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದನ್ನ ವೆಸಲ್ ಕಾಣಿಸ್ತಿದ್ಯಾ? ಚಿಕ್ಕದಾಗಿರುವಂತ ಕಂಪೋನೆಂಟ್. ಇಲ್ಲಿ ಟ್ರಾಕೆಟ್ಸ್, ಅದ್ರ ಹೊರಗಡೆ ಲೇಯರ್ ಏನಿದೆ? ಪ್ಯಾರೆಂಕೈಮಾ, xylem parenchyma ಇದೆ. ಓಕೆ, ಎಸ್. ಯಾಕೆ ಇಷ್ಟು ಸಿಸ್ಟಮ್ ಕಾಂಪ್ಲೆಕ್ಸ್ ಆಗಿರ್ಬೇಕು ಅಂದ್ರೆ, ಜಸ್ಟ್ ಇಮ್ಯಾಜಿನ್ ದ ಟ್ರೀ ಬಿಕಮ್ 60 feet ಹೈಟ್. ಈಗ 60 ಅಡಿ ಎತ್ತರ ಇದೆ ಅಂತಂದ್ರೆ, ಯಾವುದೇ ಮರನ ತಗೊಳ್ಳಿ, 60 ಅಡಿ ಇರ್ಬೋದು, 120. ಈ ತುಂಬಾ ದೊಡ್ಡ ಫಾರೆಸ್ಟ್ ಅಲ್ಲಿ, ಅಮೆಝಾನ್ ಫಾರೆಸ್ಟ್ ಅಲ್ಲಿ ಮರಗಳ ಹೈಟ್ ಏನಿರುತ್ತೆ? ತುಂಬಾ ಲಾಂಗ್ ಅಲ್ಲಿ ಇರುತ್ತೆ.
ತುಂಬಾ ವರ್ಷಗಳಾದ್ಮೇಲೂ ಕೂಡ ಅದು ಬ್ರಾಡ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಆ ಸಿಸ್ಟಮ್ಗೆ ನೀವು ವಾಟರ್ ಕಂಡಕ್ಷನ್ ಡೇ ಬೈ ಡೇ ಈಚ್ ಅಂಡ್ ಎವ್ರಿ ಮಿನಿಟ್ ಮಾಡ್ತಾ ಇರ್ಬೇಕು. ಸೊ ಆಗ ಈ ಕಾಂಪ್ಲೆಕ್ಸ್ ಆಗಿರೋ ಸಿಸ್ಟಮ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ ಅಲ್ವಾ. ಈ 60 ಫೀಟ್ ಗ್ರೌಂಡ್ ಇಂದ ಈ ಚಿಕ್ಕದಾಗಿರೋ ಅಥವಾ ಲಾಂಗ್ ಆಗಿರುವಂತ ರೂಟ್ ಸಿಸ್ಟಮ್ ಏನ್ ಮಾಡ್ಬೇಕು, ಅಪ್ ಟು 60 ಫೀಟ್ ಹೈಟ್ ಅಷ್ಟು ವಾಟರ್ ನ ಕಂಡಕ್ಷನ್ ಮಾಡ್ಬೇಕು ಥ್ರೂ ದ ಪ್ರೆಷರ್. ಫೋಟೋಸಿಂಥಸಿಸ್ ಆಗುವಾಗ ನೀಟಾಗಿ ವಾಟರ್ ಮೂವ್ಮೆಂಟ್ ಫಾಸ್ಟ್ ಆಗಿರುತ್ತೆ. ಓಕೆ, ಆ ಪ್ರೆಷರ್ ಎಲ್ಲ ಏನಾಗುತ್ತೆ 60 ಫೀಟ್ ಹೈಟ್ ತನಕ ಅಥವಾ 120 ಫೀಟ್ ಹೈಟ್ ತನಕ ಮೂವ್ಮೆಂಟ್ ಆಗ್ತಾ ಇರುತ್ತೆ. ದಟ್ ಈಸ್ ದ ಕಾಂಪ್ಲೆಕ್ಸ್ ನೇಚರ್ ಇನ್ ನೇಚರ್ ಅಲ್ವಾ. ಕಾಂಪ್ಲೆಕ್ಸಿಟಿ, ಆ ಕಾಂಪ್ಲೆಕ್ಸ್ ಆಗಿ ಇರೋದ್ರಿಂದನೇ ಏನಾಗುತ್ತೆ, ಯುನೈಟ್ ಆಗಿ ಇರೋದ್ರಿಂದನೇ ಏನಾಗುತ್ತೆ, ಇಷ್ಟು ಹೈಟ್ ತನಕ ನಾವು ವಾಟರ್ ನ ಮೂವ್ಮೆಂಟ್ ಆಗೋದನ್ನ ನೋಡ್ಬೋದು. ಓಕೆ, ಅದಕ್ಕೆ ಏನಾಗುತ್ತೆ, ಇದನ್ನ ನಾವು ಎಲ್ಲಿ ಕನ್ಸಿಡರ್ ಮಾಡಿದ್ದೀವಿ, ಎಲ್ಲಿ ಟೈಪ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ, ಕಾಂಪ್ಲೆಕ್ಸ್ ಟಿಶ್ಯೂಸ್. ಓಕೆ, yes. Let's continue with the second one, phloem. This is a living vascular tissue present in plant that transports food. Food andrenu sugar, primarily sucrose, from the leaves to the parts of the plant where they are needed. ಇಲ್ಲಿ ನೋಡಿ, ನಾವು xylem ಹೇಗೆ ವರ್ಕ್ ಆಗುತ್ತೆ, ಯಾವ ಡೈರೆಕ್ಷನ್ ಅಲ್ಲಿ, ಫ್ರಮ್ ಬಿಲೋ ಟು ಅಬೋವ್ ಅಲ್ವಾ. ಆದ್ರೆ ಫ್ಲೋಯಮ್ ಏನಾಗುತ್ತೆ, ಫ್ರಮ್ ಅಬೋವ್ ಟು ಬಿಲೋ. ಯಾಕಂದ್ರೆ ಲೀಫ್ ಅಲ್ಲಿ ಫೋಟೋಸಿಂಥಸಿಸ್ ಆಗೋದು, ಫುಡ್ ಪ್ರೊಡಕ್ಷನ್ ಇಲ್ಲಿ ಆಗುವಂಥದ್ದು. ಹಾಗಾಗಿ ಪ್ರತಿಯೊಂದು ಪ್ಯಾರೆಂಕೈಮಟ ಸೆಲ್, ಮಿಸೋಫಿಲ್ ಸೆಲ್ಸ್ ಎಲ್ಲದರಲ್ಲೂ ಫುಡ್ ರೆಡಿ ಆಗಿ ಅದನ್ನ ಬೇರೆ ಎಲ್ಲಾ ಪಾರ್ಟ್ಸ್ಗಳು, ಈವನ್ ರೂಟ್ಸ್ಗೂ ಕೂಡ ಅದು ಸಪ್ಲೈ ಮಾಡಬೇಕು. ಹಾಗಾಗಿ ಫ್ಲೋಯಮ್ ಡೈರೆಕ್ಷನ್ ಏನಿದೆ ಮಲ್ಟಿ ಡೈರೆಕ್ಷನಲ್. ಯಾವುದೇ ಡೈರೆಕ್ಷನಲ್ ಆದ್ರೂ ಹೋಗ್ಬೋದು, ಒನ್ ವೇ ಇಲ್ಲ. ಆದ್ರೆ ವಾಟರ್ಗೆ ಏನು ಆಗ್ಬೇಕು, ಓನ್ಲಿ ಒನ್ ವೇ. ಇದ್ರ ಮೂವ್ಮೆಂಟ್ ಯಾವಾಗ್ಲೂ ಒನ್ ವೇ. ಓಕೆನಾ, ಟೂ ವೇ ಇಲ್ಲ. ಹೀಗೆ ಅಂತ ಅಂದ್ರೆ ರೂಟ್ ಇಂದ ಶೂಟ್ ತನಕ ಮಾತ್ರ ಹೋಗ್ಬೇಕು, ಅದೇ ಡೈರೆಕ್ಷನ್ ಅಲ್ಲೇ ಹೋಗ್ಬೇಕು, ಅಪ್ವರ್ಡ್ ಡೈರೆಕ್ಷನ್. ದರ್ ಇಸ್ ನೋ ಡೌನ್ವರ್ಡ್ ಡೈರೆಕ್ಷನ್ ಆರ್ ಮಲ್ಟಿ ಡೈರೆಕ್ಷನ್. ಹೇಗ್ ಬೇಕು ಹಾಗೆ ಹೋಗೋ ಆಗಿಲ್ಲ. ಆದ್ರೆ ಇಲ್ಲಿ ಮೂವ್ಮೆಂಟ್ ಆಗುತ್ತೆ. ಓಕೆನಾ, ಬಟ್ ಇದೇ ಅಪ್ವರ್ಡ್ ಡೈರೆಕ್ಷನ್ ಅಲ್ಲೇ ಮೂವ್ ಆಗ್ಬೇಕು. ಬಟ್ ಇನ್ ಕೇಸ್ ಆಫ್ ಫ್ಲೋಯಮ್ ಇಟ್ ಶುಡ್, ಅದರ್ವೈಸ್ ಇಟ್ ಕ್ಯಾನ್ ಮೂವ್ ಇನ್ ಅ ಡಿಫರೆಂಟ್ ಡೈರೆಕ್ಷನ್. A process called translocation. ಈ ಮೂವ್ಮೆಂಟ್ ಅನ್ನ ನಾವೇನ್ ಹೇಳ್ತೇವೆ, ಟ್ರಾನ್ಸ್ಲೊಕೇಶನ್ ಪ್ರಾಸೆಸ್ ಅಂತ ಹೇಳ್ತೇವೆ. ಮೇಜರ್ಲಿ ಫ್ಲೋಯಮ್ ಆಲ್ಸೋ ಹ್ಯಾವ್ the combination of cell, again 4 type of cell. One is sieve tube. Look at here, ಇಲ್ಲಿ ಚಿಕ್ಕದಾಗಿರುವಂತ ಸೆಲ್ ಗಳಿದೆಯಲ್ಲ, this are known as sieve tube or sieve pore or sieve cells. ಕಂಪ್ಲೀಟ್ ಆಗಿ ತಿನ್ನಾಗಿರುವಂತ ಒಂದು ಟ್ಯೂಬ್ ಇದೆಯಲ್ಲ, ಇದನ್ನ sieve tube ಅಂತ ಹೇಳ್ತೀವಿ, ಅಥವಾ ಇದನ್ನ ಎಲಿಮೆಂಟ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ದೆನ್ ಕಂಪ್ಯಾನಿಯನ್ ಸೆಲ್, this and this companion cell, phloem parenchyma, again outermost cushiony like structure, phloem parenchyma, and phloem fibers. Okay, almost all inner part, phloem fibers. This transport can happen in both direction. ನಾನು ಹೇಳಿದ್ನಲ್ವಾ, ಮಲ್ಟಿ ಡೈರೆಕ್ಷನ್ ಅಲ್ಲಿ ಫುಡ್ ಅನ್ನ ಎಲ್ಲಿ ಬೇಕಾದ್ರೂ ಅದು ಟ್ರಾನ್ಸ್ಪೋರ್ಟ್ ಮಾಡ್ಬೋದು. ಸೊ ಫಸ್ಟ್ ಒನ್, sieve ಎಲಿಮೆಂಟ್ಸ್ ಆರ್ sieve ಟ್ಯೂಬ್ಸ್. ಇದನ್ನ ಕಂಪ್ಲೀಟ್ ಆಗಿ ನಾವು sieve ಎಲಿಮೆಂಟ್ಸ್ ಅಂತ ಹೇಳ್ತೇವೆ. ಇನ್ ಫಸ್ಟ್ ಒನ್, sieve ಟ್ಯೂಬ್ಸ್. ದೀಸ್ ಆರ್ ಲಾಂಗ್ ಟ್ಯೂಬುಲರ್ ಸ್ಟ್ರಕ್ಚರ್ with a perforated end walls that allow for the passage of sap. Perforated ಅಂದ್ರೇನು, ಚಿಕ್ಕದಾಗಿರುವಂತ ಸ್ಪೇಸ್. ಈ ಸ್ಪೇಸ್ ಅಲ್ಲಿ ನಮ್ಗೆ ಏನಾಗುತ್ತೆ, ಸ್ಯಾಪ್ ಅಂದ್ರೇನು, ಫುಡ್ ರೆಡಿ ಆಗಿರುವಂತದ್ದು. ವಾಟರಿ ಲೈಕ್ ಸ್ಟ್ರಕ್ಚರ್ ಅಥವಾ ಕೊಲಾಯ್ಡ್ಸ್ ಅಂತ ಹೇಳ್ತೀವಿ, ಕೊಲಾಯ್ಡ್ಸ್. ಓಕೆನಾ, ಒಂಥರ ಟರ್ಬಿಡ್ ತರದಲ್ಲಿ ಇರುತ್ತೆ, ಅದನ್ನ ನಾವು ಇಲ್ಲಿ ಸ್ಯಾಪ್ ಅಂತ ಹೇಳ್ತೇವೆ. ಓಕೆ, ಅದ್ರ ಮೂವ್ಮೆಂಟ್ ಗೆ ಹೆಲ್ಪ್ ಆಗೋ ತರದಲ್ಲಿ ಇಲ್ಲಿ ಪ್ಯಾಸೇಜ್ ಇರುತ್ತೆ, ಜಸ್ಟ್ ಲೈಕ್ ಟೋಲ್ ಗೇಟ್ ಅನ್ನ ನೆನ್ಪು ಮಾಡ್ಕೊಳ್ಳಿ. ಸೊ ಇಲ್ಲಿ ಗೊತ್ತಿಲ್ಲ ಅಂತಂದ್ರೆ
ಜಸ್ಟ್ ಗೂಗಲ್ ಮಾಡಿ, ಟೋಲ್ ಗೇಟ್ ಹೇಗಿರುತ್ತೆ, ಚಿಕ್ಕ ಚಿಕ್ಕದಾಗಿರುವಂತ ಪ್ಯಾಸೇಜ್, ಕಂಪ್ಲೀಟ್ ಆಗಿ ಎಲ್ಲಾ ವೆಹಿಕಲ್ ಅದರಲ್ಲೇ ಹೋಗ್ಬೇಕು, ಡಿಪೆಂಡ್ಸ್ ಆನ್ ದ ಲೇನ್. ಆ ಲೇನ್ ಅಲ್ಲೇನೆ ಹೋಗ್ಬೇಕು. ಅದೇ ತರದಲ್ಲಿ ಫುಡ್ ಕೂಡ ಹಾಗೆ. ಸೀವ್ ಟ್ಯೂಬ್ಸ್, sieve cells. They are elongated and have a sieve area on their walls. Sieve ಅಂದ್ರೆ ಏನು? ಚಿಕ್ಕದಾಗಿರುವಂತದ್ದು. ನೀವು ಮನೆಗಳಲ್ಲಿ ಜರಡಿ ಹಿಡಿತೀರಲ್ವಾ, ಜರಡಿ ಅಥವಾ ಏನೋ ಹೇಳ್ತೀರಲ್ವಾ, ಅದ್ರಲ್ಲಿ ಚಿಕ್ಕ ಚಿಕ್ಕದ ಏರಿಯಾ ಇರುತ್ತೆ, ಸಾಣಿಸೋದಕ್ಕೆಲ್ಲ ಯೂಸ್ ಮಾಡ್ತಾರಲ್ವಾ, ಅದ್ರಲ್ಲಿ ಚಿಕ್ಕ ಏರಿಯಾ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಾವ್ ಏನೇ ಹಾಕಿದ್ರು ಕೂಡ ಅದು ಯಾವುದು ಅನ್ವಾಂಟೆಡ್ ಇದೆ ಅಥವಾ ಚಿಕ್ಕ ಚಿಕ್ಕದಾಗಿದೆ, ಡಿಪೆಂಡ್ಸ್ ಆನ್ ದ ಸೈಜ್, ಏನಾಗುತ್ತೆ ಮೂವ್ಮೆಂಟ್ ಆಗ್ತಾ ಇರುತ್ತೆ. ದಟ್ ಈಸ್ ಅ ಸೀವ್ ಏರಿಯಾ. ಓಕೆ, ದಟ್ ಈಸ್ ಅ ಸೀವ್ ಸೆಲ್. ಅಂಡ್ ದೆನ್ ಥರ್ಡ್ ಈಸ್ ದಟ್ ಕಂಪ್ಯಾನಿಯನ್ ಸೆಲ್. ಇಟ್ಸ್ ಅ ಥಿನ್ ವಾಲ್ಡ್ elongated cell that are closely associated with the sieve elements. ಏನು ಕಂಪ್ಯಾನಿಯನ್ ಸೆಲ್. ಹೀಗೆ ಇದನ್ನ ಎಲ್ಲಾ ರೀತಿಯಲ್ಲೂ ಆಂಗಲ್ ಅಲ್ಲೂ ಪ್ರೊಟೆಕ್ಟ್ ಮಾಡ್ಬೇಕು. ಯಾವ್ದನ್ನ? ಸೀವ್ ಟ್ಯೂಬ್ ನ ಜೊತೆಗೆ ಸೀವ್ ಸೆಲ್ ಅನ್ನ. ದೇ ಆರ್ ಲಿವಿಂಗ್ ಅಂಡ್ ಕಂಟೈನ್ ನ್ಯೂಕ್ಲಿಯಸ್ ಅಂಡ್ ದೆನ್ ಸೈಟೋಪ್ಲಾಸಮ್. ಎಲ್ಲ ಸೆಲ್ ಕಾಂಪೋನೆಂಟ್ಸ್ ಇದರಲ್ಲಿ ಇರುತ್ತೆ. ಅಂಡ್ ದೇ ಹೆಲ್ಪ್ ಲೋಡ್ ಅಂಡ್ ಅನ್ಲೋಡ್ ಶುಗರ್ ಇನ್ ಟು ದ ಸೀವ್ ಟ್ಯೂಬ್. ಫಸ್ಟ್ ಲೀಫ್ ಅಲ್ಲಿ ಪ್ರೊಡ್ಯೂಸ್ ಆಗಿರುವಂತ ಶುಗರ್ ಏನಿದೆ, ಗ್ಲೂಕೋಸ್ ಏನಿದೆ, ಕಂಪ್ಯಾನಿಯನ್ ಸೆಲ್ಗೆ ಬರುತ್ತೆ. ಕಂಪ್ಯಾನಿಯನ್ ಸೆಲ್ ಇಂದ ಈ ಟ್ಯೂಬ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಮತ್ತೆ ಇದು ಲೋಡ್ ಅನ್ಲೋಡ್, ಜಸ್ಟ್ ಲೈಕ್ ಹೆವಿ ವೆಹಿಕಲ್ ಇಂದ ಲೋಡ್ಸ್ ಅನ್ನೆಲ್ಲ ಡೌನ್ಲೋಡ್ ಮಾಡ್ತಾರಲ್ಲ, ಅದೇ ತರ ಕಂಪ್ಯಾನಿಯನ್ ಸೆಲ್ಗಳು ಕೂಡ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ದೆನ್ ಫ್ಲೋಯಂ ಪ್ಯಾರೆಂಕೈಮಾ. ಓಕೆ, ಕುಶನಿ ಏರಿಯಾ ಇದೆಯಲ್ವಾ ಲಾಸ್ಟ್ ಅಲ್ಲಿ. ಎಸ್, ಇಟ್ಸ್ ಅ ಲಿವಿಂಗ್ ಸೆಲ್ that store food material and help in the transport process. ಕಂಪ್ಲೀಟ್ ಆಗಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. Then phloem fibers. It also called bast fiber ಅಥವಾ bast fiber. ಎರಡು ಕೂಡ ಪ್ರೊನೌನ್ಸ್ ಮಾಡಬೇಕು. And these are the only dead cells in the phloem and provide mechanical support to the plant. ಇಲ್ಲಿ ನೋಡಿ, xylem ಅಲ್ಲಿ ಒಂದು ಡೆಡ್ ಸೆಲ್ ಇದೆ, ಫ್ಲೋಯಮ್ ಅಲ್ಲೂ ಕೂಡ ಒಂದು ಡೆಡ್ ಸೆಲ್ ಇದೆ. ಯಾವುದು? ಫ್ಲೋಯಮ್ ಫೈಬರ್ಸ್ ಅನ್ನೋದು ಡೆಡ್ ಸೆಲ್. ಓಕೆನಾ? ಸೊ ಲುಕ್ ಎಟ್ ಹಿಯರ್. ಇದು ಕಾಣಿಸ್ತಿದೆಯಾ ನಿಮ್ಗೆ? ಏನ್ ಹೇಳ್ತೀರಿ ಇದಕ್ಕೆ? ಸೆಣಬಿನ ಹುರಿ ಅಥವಾ ಸೆಣಬಿನ ಹಗ್ಗ ಅಂತೆಲ್ಲ ಹೇಳ್ತೀರಲ್ವಾ. ಇವನ್ ನೀವು ಬಾಳೆ ದಿಂಡಲ್ಲಿ ಕೂಡ ಇದೇ ತರದಲ್ಲಿ ನಾರನ್ನ ತೆಗೆದು ಡ್ರೈ ಮಾಡಿದಾಗ ನಾವು ರೋಪ್ ಮಾಡ್ಬೋದು ಅಥವಾ ಹಗ್ಗ ಮಾಡ್ಬೋದು. ಇದನ್ನ ಯಾವ್ದಿದು ಕಂಪ್ಲೀಟ್ ಆಗಿ ಫ್ಲೋಯಮ್ ಫೈಬರ್ಸ್. ನೋಡಿ, ನೇಚರ್ ನಮ್ಗೆ ಎಲ್ಲಾ ರೀತಿಯಿಂದನೂ ಹೆಲ್ಪ್ ಮಾಡುತ್ತೆ ಅಲ್ವಾ. ಅದರ ಪ್ರೊಟೆಕ್ಷನ್ ಅದೇ ಮಾಡ್ಕೊಳ್ಳುತ್ತೆ. ಇದೆಲ್ಲ ಇರೋದ್ರಿಂದಾನೇ ಪ್ರೊಟೆಕ್ಟಿವ್ ಆಗಿ ಗ್ರೋ ಆಗುತ್ತೆ, ಯಾವುದೇ ಕಂಡೀಷನ್ಸ್ ಇದ್ರೂ ಕೂಡ. ಅದ್ರ ಜೊತೆಗೆ ಹ್ಯೂಮನ್ ಬೀಯಿಂಗ್, ಮನುಷ್ಯರಿಗೂ ಕೂಡ ಅದು ಹೆಲ್ಪ್ ಮಾಡ್ತಾ ಇರುತ್ತೆ. ಸೊ ಈ 4 ಕಂಪೋನೆಂಟ್ ಇರೋದ್ರಿಂದನೇ ಏನಾಗುತ್ತೆ, ನಮ್ಗೆ ಈಸಿಯಾಗಿ ಫುಡ್ ಮಟೀರಿಯಲ್ ಪ್ಲಾಂಟ್ಸ್ ಅಲ್ಲಿ ಸಪ್ಲೈ ಆಗುತ್ತೆ. ಇಲ್ಲಿ ನೋಡಿ, ಇದು ಔಟರ್ ಮೋಸ್ಟ್ ಲೇಯರ್ ಏನಿದೆ, ಕುಶನಿ ಲೇಯರ್, ದಿಸ್ ಪ್ಯಾರೆಂಕೈಮಾ, ಫ್ಲೋಯಮ್ ಪ್ಯಾರೆಂಕೈಮಾ. ಅಂಡ್ ದೆನ್ ಸೀವ್ ಪೋರ್. ಸೀವ್ ಪೋರ್ ಅಂತಂದ್ರೆ ಚಿಕ್ಕ ಚಿಕ್ಕದಾಗಿರುವಂತ ಸ್ಪೇಸ್. ಒಂದು ಟ್ಯೂಬ್ ಅಲ್ಲಿ, ಒಂದು ಪೈಪ್ ಅಲ್ಲಿ ಹೇಗೆ ಚಿಕ್ಕದಾಗಿರುವಂತ ನಾವು ಹೋಲ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಹೇಗೆ ಕಾಣಿಸುತ್ತಲ್ಲ, ಅದೇ ತರ. ಅಂಡ್ ದೆನ್ ಈ ಎಂಟೈರ್ ಟ್ಯೂಬ್ ಅನ್ನ ನಾವೇನ್ ಹೇಳ್ತೀವಿ? ಸೀವ್ ಟ್ಯೂಬ್ ಅಂತ ಹೇಳ್ತೀವಿ. ಓಕೆನಾ? ದೆನ್ ಕಂಪ್ಯಾನಿಯನ್ ಸೆಲ್. ಕಂಪ್ಯಾನಿಯನ್ ಸೆಲ್ ಎಲ್ಲ ಏನಾಗುತ್ತೆ, ಗ್ಲೂಕೋಸ್ ಬಂದು ಲೋಡ್ ಆಗುತ್ತೆ. ಲೋಡ್ ಆಗಿರೋದು ಮತ್ತೆ ಥ್ರೂ ದ ಡಿಫ್ಯೂಷನ್, ಹೈಯರ್ ಕಾನ್ಸಂಟ್ರೇಷನ್ ಟು ಲೋಯರ್ ಕಾನ್ಸಂಟ್ರೇಷನ್ ಮೂಲಕ ಏನಾಗುತ್ತೆ, ಹೀಗೆ ಆಚೆ ಹೋಗುತ್ತೆ. ಯಾವುದಕ್ಕೆ? ಸೀವ್ ಟ್ಯೂಬಿಗೆ. ಓಕೆನಾ? ದೆನ್ ದಿಸ್ ಎಂಟೈರ್ ಸಿಸ್ಟಮ್ ಅನ್ನ ಸೀವ್ ಪ್ಲೇಟ್ ಅಂತ ಹೇಳ್ತೀವಿ. ಇದು ಕಂಪ್ಯಾನಿಯನ್ ಸೆಲ್. ಇಲ್ಲಿದೆ ನೋಡಿ, ಅರ್ಥ ಆಗ್ತಿದೆಯಾ? ಇದು ಫೈಬರ್. ಓಕೆ, ಆಲ್ ದಿಸ್ ಅಬೌಟ್ ದ ಫ್ಲೋಯಮ್. ಓಕೆನಾ? ಎಸ್. Then is the tissue system. ಇಲ್ಲಿ ತನಕ ಏನ್ ಮಾಡಿದ್ವಿ ನಾವು? ಸಿಂಪಲ್ ಅಂಡ್ ದೆನ್ ಕಾಂಪ್ಲೆಕ್ಸ್ ಟಿಶ್ಯೂಸ್ ನ ನೋಡ್ತಾ ಬಂದ್ವಿ. ಆದ್ರೆ ದ ಹೋಲ್ ಮೆಕ್ಯಾನಿಸಮ್ ಈಸ್ ಟೋಟಲಿ ಡಿಪೆಂಡ್ ಆನ್ ಒಂದು ಸಿಸ್ಟಮ್. ಈಗ ಸಿಸ್ಟಮ್ ಅಂದ್ರೆ ಏನು? ಈಗ ನೀವು ಈ ಒಂದು ಕ್ಲಾಸ್ ರೂಮ್ ಏನಿದೆ ಅದು ಫಸ್ಟ್ PUC ಅಲ್ವಾ. ಹೋಲ್ ಸಿಸ್ಟಮ್ ಅಂದ್ರೆ ಏನು? ಫಸ್ಟ್ PUC ಅಂಡ್ ದೆನ್ ಸೆಕೆಂಡ್ PUC, ದ ಎಂಟೈರ್ ಕಾಲೇಜ್. ಆಗೇನಾಗುತ್ತೆ, ಆ ಎರಡು ಕ್ಲಾಸಿನ ಆಕ್ಟಿವಿಟಿ ಏನ್ ಮಾಡುತ್ತೆ, ಕಾಲೇಜ್ಗೆ ನೇಮಿಂಗ್ ತರ್ಬೋದು ಅಥವಾ
ನೀವು ಯಾವುದೋ ಒಂದು ಗೇಮ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ವಿನ್ ಆದ್ರೆ ನೇಮ್ ಬರುತ್ತೆ, ಫೇಮ್ ಬರುತ್ತೆ ಅಲ್ವಾ? ಅದೇ ತರ ಪ್ಲಾಂಟ್ಸ್ ಅಲ್ಲಿ ನಾವೇನ್ ಮಾಡಿದ್ವಿ, ಸಪರೇಟ್ ಆಗಿರೋ ಟಿಶ್ಯೂಸ್ ನ ಅಬ್ಸರ್ವ್ ಮಾಡ್ತಾ ಬಂದ್ವಿ. ಆದ್ರೆ ಇವೆಲ್ಲದೂ ಕೂಡ ಕಂಬೈನ್ ಆಗಿ ಆಕ್ಟಿವೇಟ್ ಆಗ್ಬೇಕಲ್ವಾ, ಫಂಕ್ಷನ್ ಆಗ್ಬೇಕು. ಆಗ ಅದನ್ನ ನಾವು ಒಂದು ಸಿಸ್ಟಮ್ ಅಂತ ಹೇಳ್ತೀವಿ. ದಟ್ ಈಸ್ ಟಿಶ್ಯೂ ಸಿಸ್ಟಮ್ ಇನ್ ಪ್ಲಾಂಟ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ವಿತ್ ವೆರಿ ಫ್ಯೂ tissue system are there, only 3. Let's study. Plant tissue system are a group of tissue that perform a common function. ಈ ಗ್ರೂಪ್ ಆಫ್ ಟಿಶ್ಯೂ ಏನಿದೆ ಮೇಜರ್ ಆಗಿ ಕಾಮನ್ ಆಗಿರುವಂತ ಫಂಕ್ಷನ್ ಮಾಡ್ತಾ ಹೋಗುತ್ತೆ. ಮೇಜರ್ಲಿ ಇಟ್ ಇಸ್ ಡಿವೈಡೆಡ್ ಇನ್ ಟು 3 ಟೈಪ್. ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮ್, ಇಟ್ಸ್ ಔಟರ್ ಲೇಯರ್ ಹೆಲ್ಪ್ಫುಲ್ ಫಾರ್ ಪ್ರೊಟೆಕ್ಷನ್. And the second is vascular tissue system. It majorly helpful for the transport of water and then food. And the third system is ground tissue system. This is majorly helpful for metabolism. Metabolism andreno glycolysis alva, glycolysis and then ETC itaradella bandide alva nimge. ಅದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಯಾವುದು? ಇವನ್ ಗ್ರೋತ್, ಹಾರ್ಮೋನ್ಸ್ ಪ್ರೊಡಕ್ಷನ್ಗೆ ಹೆಲ್ಪ್ ಮಾಡುವಂತ ಒಂದಷ್ಟು ಟಿಶ್ಯೂಸ್ಗಳಿದೆ. ಅದನ್ನ ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ. ಎಸ್ಪೆಷಲಿ ಮೆಟಬಾಲಿಸಮ್, ಸ್ಟೋರೇಜ್ ಅಂಡ್ ದ ಸಪೋರ್ಟ್. ಅಂಡ್ ಆಲ್ ದೀಸ್ ಸಿಸ್ಟಮ್ ವರ್ಕ್ ಟುಗೆದರ್, ಕಂಬೈನ್ ಆಗಿ ವರ್ಕ್ ಮಾಡುತ್ತೆ, ಎಸ್ಪೆಷಲಿ ಫಾರ್ ಪ್ಲಾಂಟ್ಸ್ ಗ್ರೋತ್ ಅಂಡ್ ಸರ್ವೈವಲ್. ಈ ಎಂಟೈರ್ 3 ಸಿಸ್ಟಮ್ ಏನಿದೆ, ಅದ್ರ ಮೋಟೋ ಏನು, ಅದ್ರ ಉದ್ದೇಶ ಏನು? ಒಂದೇ ಒಂದು ಉದ್ದೇಶ, ಒಂದು ಪ್ಲಾಂಟ್ಸ್ ಅನ್ನ ತುಂಬಾ ಎತ್ತರಕ್ಕೆ ಬೆಳೆಸ್ಬೇಕು, ಜೊತೆಗೆ ಅದನ್ನ ಬದುಕಿಸ್ಬೇಕು. ಇಷ್ಟೇ ಅದ್ರ ಯೋಚನೆ. ಈಗ ಹೇಗೆ ನಿಮ್ಗೆ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕು, ಹೈಯೆಸ್ಟ್ ಮಾರ್ಕ್ಸ್ ತಗೊಳ್ಬೇಕು, ನೆಕ್ಸ್ಟ್ ಕಾಲೇಜ್ ಜಾಯ್ನ್ ಆಗ್ಬೇಕು, ಇಷ್ಟೇ ಅಲ್ವಾ? ಅದೇ ತರ ಮೋಟೋ ಏನಿದೆ ಪ್ಲಾಂಟ್ಸ್ ಗಳಿಗೂ ಇದೆ. ಈ 3 ಸಿಸ್ಟಮ್ ನ ವರ್ಕ್ ಮಾಡ್ಕೊಂಡು ಇಷ್ಟನ್ನೇ ಅದು ನೆರವೇರಿಸ್ಕೊಳುತ್ತೆ. ಓಕೆನಾ? ಎಸ್, ತುಂಬಾ ಈಸಿ ಇದೆ. ಲೆಟ್ಸ್ ಸ್ಟಾರ್ಟ್ ವಿತ್ first is epidermal tissues. It's the outermost layer present in almost all plant. The major function, it provides a protective outer layer to the plant and defending against injury. ಯಾವುದೇ ತರದ ಇಂಜುರಿ ಇರ್ಬೋದು, ಇನ್ಸೆಕ್ಟ್ ಇಂಜುರಿ ಇರ್ಬೋದು, ಮೆಕ್ಯಾನಿಕಲ್ ಇಂಜುರಿ ಇರ್ಬೋದು, ಅಥವಾ ಅನ್ನೋಯಿಂಗ್ಲಿ ನೋಯಿಂಗ್ಲಿ ಇಂಜುರಿ ಇರುತ್ತಲ್ವಾ, ಅದೆಲ್ಲದೂ ಕೂಡ ಅದರಿಂದ ಪ್ರೊಟೆಕ್ಷನ್ ನ ಮಾಡ್ತಾ ಹೋಗುತ್ತೆ ಪ್ಲಾಂಟ್ಸ್ ಇಂದ. ಈವನ್ ವಾಟರ್ ಲಾಸ್ ಅಂಡ್ ಪ್ಯಾಥೋಜನ್ಸ್ ಇಂದ ಕೂಡ ಇನ್ಫೆಕ್ಷನ್, ರೋಗ ಬರುತ್ತಲ್ವಾ ಗಿಡಗಳಿಗೆ, ಅದನ್ನು ಕೂಡ ಇದು ಪ್ರೊಟೆಕ್ಟ್ ಮಾಡುತ್ತೆ. ಅಂಡ್ ದೆನ್ ಮೇಜರ್ ಕೀ ಫೀಚರ್ ಆಫ್ ಎಪಿಡರ್ಮಲ್ ಟಿಶ್ಯೂ ಈಸ್ ದಟ್ ಇಟ್ ಈಸ್ ದ ಔಟರ್ ಮೋಸ್ಟ್ ಲೇಯರ್ ಆಫ್ ಅನ್ ಸಿಂಗಲ್ ಸೆಲ್ ಥಿಕ್. ಇದು ಸಿಂಗಲ್ ಲೇಯರ್. ನೋಡಿ, ಎಷ್ಟು ಸಿಂಗಲ್ ಲೇಯರ್ ಇದ್ರೂ ಕೂಡ ಪ್ರೊಟೆಕ್ಷನ್ ನ ಕೊಡ್ತಾ ಹೋಗುತ್ತೆ. ದ ಮೇಜರ್ಲಿ it includes specialized pores called stomata. ಕಂಪ್ಲೀಟ್ ಆಗಿ ಸ್ಟೊಮೆಟಾ ಇದೆ, ಗ್ಯಾಸ್ ಎಕ್ಸ್ಚೇಂಜ್ಗೆ ಮತ್ತೆ ವಾಟರ್ ಎಕ್ಸ್ಚೇಂಜ್ಗೆ. ಅಂಡ್ ರೆಗ್ಯುಲೇಟೆಡ್ ಬೈ ಗಾರ್ಡ್ ಸೆಲ್ಸ್. ಕಂಪ್ಲೀಟ್ ಗೇಟ್ ಯಾವುದು? ಸ್ಟೊಮೆಟಾ ಸೆಲ್ಸ್ಗೆ ಗಾರ್ಡ್ ಸೆಲ್ಸ್, ಓಪನ್ ಅಂಡ್ ಕ್ಲೋಸ್, ಎಸ್ಪೆಷಲಿ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಅಂಡ್ ಆಲ್ಸೋ ಹ್ಯಾವ್ ಅ ಟ್ರೈಕೋಮ್. ಟ್ರೈಕೋಮ್ ಅಂದ್ರೇನು? ಜಸ್ಟ್ ಲೈಕ್ ಆಂಟೆನಾ. ಏನಾದ್ರೂ ವೆದರ್ ವೇರಿಯೇಷನ್ ಆದ್ರೆ, ವಾಟರ್ ಲಾಸ್ ಆದ್ರೆ, ಟೆಂಪರೇಚರ್ ಹೈ ಅಂಡ್ ಲೋ ಆಯ್ತು ಅಂತಂದ್ರೆ ಈ ಟ್ರೈಕೋಮ್ ಏನ್ ಮಾಡುತ್ತೆ? ಸಿಗ್ನಲ್ ನ ಪಾಸ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಸಿಂಗಲ್ ಔಟರ್ ಮೋಸ್ಟ್ ಲೇಯರ್ ವಿಚ್ ಪ್ರೊಟೆಕ್ಟ್ ದ ಪ್ಲಾಂಟ್ ಅಗೇನ್ಸ್ಟ್ ಆಲ್ಮೋಸ್ಟ್ ಆಲ್ ಜಿಯೋಗ್ರಫಿಕಲ್ ಸ್ಟ್ರೆಸ್, ಇಂಜುರಿ, ವಾಟರ್ ಲಾಸ್ ಅಂಡ್ ದೆನ್ ಡಿಫೆನ್ಸ್ ಮೆಕ್ಯಾನಿಸಮ್. ಓಕೆ, ದಿಸ್ ಇಸ್ ದ ಎಪಿಡರ್ಮಲ್ ಟಿಶ್ಯೂ. ದೆನ್ vascular tissue. Vascular tissue is nothing but it's xylem and then phloem. Its a major function is that it's a transport network of the plant. Just like VRL, so many logistic vehicles ಎಲ್ಲ ಇದೆ ಅಲ್ವಾ, ಮೇಜರ್ ಆಗಿ ಇರುವಂತದ್ದು VRL. VRL ಕೇಳಿದಿರಲ್ವಾ? ಅದೇನ್ ಮಾಡುತ್ತೆ? ಒಂದ್ ಏರಿಯಾದಿಂದ ಇನ್ನೊಂದು ಏರಿಯಾಗೆ ಎಂಟೈರ್ ಥಿಂಗ್ಸ್ ಅನ್ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇರುತ್ತೆ. ಅದೇ ತರ ಇಟ್ ನೆಟ್ವರ್ಕ್, ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಆಫ್ ದ ಪ್ಲಾಂಟ್.
ಹಾಗಂತ ನಾವು VRL ಅಂತ ಬರಿಬೇಡಿ ಎಕ್ಸಾಮ್ ಅಲ್ಲಿ. ಏನ್ ಬರಿಬೇಕು ನೀವು? xylem ಮತ್ತೆ phloem ಅಂತ ಬರಿಬೇಕು. ಓಕೆ, ಎಸ್. This system consists of the xylem, which transport water and minerals from the root to the rest of the plant. ಇಲ್ಲಿದೆ ನೋಡಿ, metaxylem, okay, protoxylem, and then this is a phloem. Blue color ಅಲ್ಲಿ ಇದೆ ಅಲ್ವಾ, phloem. The phloem which moves food ಅಥವಾ sugar from the leaves to other part of the plant, as well as the xylem and the phloem plus cambium together forms a vascular bundle. ಈ ಕಂಪ್ಲೀಟ್ ಥಿಕ್ ಆಗಿರುವಂತ ಒಂದು ಸಪರೇಟೆಡ್ ಏರಿಯಾ ಇದೆಲ್ಲ, ಇದನ್ನ ನಾವು ಏನ್ ಹೇಳ್ತೀವಿ? ವ್ಯಾಸ್ಕ್ಯುಲಾರ್ ಟಿಶ್ಯೂ ಸಿಸ್ಟಮ್ ಅಂತ ಹೇಳ್ತೀವಿ, ಅಥವಾ ವ್ಯಾಸ್ಕ್ಯುಲಾರ್ ಬಂಡಲ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಕೇಮಿಯಂ ಮೀನ್ಸ್ ಇಟ್ಸ್ ಅ ಸಪರೇಟ್ ಕಂಪಾರ್ಟ್ಮೆಂಟ್. ಕಂಪಾರ್ಟ್ಮೆಂಟ್ ಅಂದ್ರೆ ಏನು? ಒಂದು ಲೇಯರ್. ಈ ಲೇಯರ್ ಏನ್ ಮಾಡುತ್ತೆ? ಕಂಪಾರ್ಟ್ಮೆಂಟ್ ಆಗಿ ಡಿವೈಡ್ ಮಾಡುತ್ತೆ. ಯಾವ್ದನ್ನ? ವ್ಯಾಸ್ಕ್ಯುಲಾರ್ ಬಂಡಲ್ ಅನ್ನ. ಹೀಗೆ, ಓಕೆ. ಡಿಪೆಂಡ್ ಆನ್ ದ ಪ್ರೆಸೆನ್ಸ್ ಆಫ್ ಕೇಮಿಯಂ, the vascular system is divided into two types. One is open and then closed vascular bundles. In an open system, it contains cambium ring. In that, phloem is upward and xylem is downward. In between the cambium, that is a open vascular bundle. ಇದು ಕೂಡ ಇಂಪಾರ್ಟೆಂಟ್, ನಿಮಗೆ ಶಾರ್ಟ್ ನೋಟ್ಸ್ಗೆ ಬಂದೇ ಬರುತ್ತೆ. Okay, then closed vascular bundles. It's majorly lack the cambium ring, which is a specialized cell, and there is no difference at all. Again, phloem is in the upper portion, xylem in the below portion. That is a closed vascular bundle. These are commonly found in monocots. In an open vascular system, it is present in dicots. Okay, ಇಷ್ಟನ್ನ ಬರೆದ್ರೆ ಸಾಕು, ನೀವು ಈಸಿಯಾಗಿ ಸ್ಕೋರ್ ಮಾಡ್ಬೋದು. And then again, the tissue system, vascular tissue system is again divided into three types based on the arrangement of xylem and then phloem. ಕೆಲವೊಂದು ಪ್ಲಾಂಟ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ? xylem ಮತ್ತೆ phloem ನ ಸ್ಪೇಸಸ್ ಮೇಲೆ, ಯಾವ ಸ್ಪೇಸ್ ಅಲ್ಲಿ ಹೋಗಿ ಅದು ಡೆವಲಪ್ ಆಗಿದೆ ಅನ್ನೋದ್ರ ಮೇಲೆ ಅರೇಂಜ್ ಆಗಿದೆ. ಓಕೆನಾ? ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಇಸ್ ರೇಡಿಯಲ್. ರೇಡಿಯಲ್ ಅಂತಂದ್ರೆ ಏನು? ಎಲ್ಲ ಆಂಗಲ್ ಅಲ್ಲೂ, ಸರ್ಕಲ್ ಅಲ್ಲಿ ಎಲ್ಲ ಆಂಗಲ್ ಅಲ್ಲಿ ಅಡ್ಜಸ್ಟ್ ಆಗಿರುವಂತದ್ದು. xylem and phloem are arranged in a separate alternating strands on different radii. ಇಲ್ಲೇನಾಗುತ್ತೆ? ಒಂದು ಸರ್ಕಲ್ ಅಲ್ಲಿ ಆಲ್ಟರ್ನೇಟಿವ್ ಆಗಿ, ಇದು ಒಂದು ಇದು phloem, ಇದು xylem. ಒಂದು phloem, ಇನ್ನೊಂದು xylem. ಇದು ಎರಡು ಒಂದೇ ಲೈನ್ ಅಲ್ಲಿ ಇರೋದಿಲ್ಲ. ಇದು ಒಂದು ಸರ್ಕಲ್ ಅಲ್ಲಿ ಇರುತ್ತೆ, phloem ಇನ್ನೊಂದು ಸರ್ಕಲ್ ಇರುತ್ತೆ. ಅದನ್ನ ಏನ್ ಹೇಳ್ತಾರೆ ಇಲ್ಲಿ? ರೇಡಿಯಾಯ್ ಅಂದ್ರೇನು? ವೃತ್ತಾಕಾರದಲ್ಲಿ ಹೇಳ್ತಾರಲ್ಲ, ವ್ಯಾಸ ಅಂತ ಏನೋ ಹೇಳ್ತಿರಲ್ಲ, ವ್ಯಾಸ ಅಥವಾ ಪರಿಧಿ ಅಂತ ಏನೋ ಹೇಳ್ತಿರಲ್ವಾ, ಅದನ್ನ ರೇಡಿಯಾಯ್ ಅಂತ ಹೇಳ್ತೀವಿ. ದೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೂಟ್ ಸಿಸ್ಟಮ್. ಎಸ್ಪೆಷಲಿ ರೇಡಿಯಲ್ ಅರೇಂಜ್ಮೆಂಟ್ ಆಫ್ xylem ಅಂಡ್ phloem ನ ಎಲ್ಲಿ ನೋಡ್ತೀವಿ ನಾವು? ರೂಟ್ ಸಿಸ್ಟಮ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಅಂಡ್ ದೆನ್ ಸೆಕೆಂಡ್ ಈಸ್ conjoined closed. Conjoined closed. ಓಕೆ, ಇಲ್ಲಿ ಕೇಮಿಯಂ ಇಲ್ಲ. ಕಾನ್ಜಾಯಿಂಟ್ ಕ್ಲೋಸ್ಡ್ ಅಲ್ಲಿ ಕೇಮಿಯಂ ಇಲ್ಲ. ಬಟ್ xylem and phloem are located on the same radius. ಒಂದೇ ರೇಡಿಯಸ್ ಅಲ್ಲಿ ಅಬೋವ್ ಅಂಡ್ ದೆನ್ ಬಿಲೋ ಆಗಿ ಅರೇಂಜ್ ಆಗಿದೆ. ಅದನ್ನ ಕಾನ್ಜಾಯಿಂಟ್ ಅಂದ್ರೆ ಕನ್ಜಾಯಿಂಟ್, ಜಾಯಿಂಟ್ ಆಗಿ ಕ್ಲೋಸ್ಡ್ ಆಗಿದೆ. ಅಂಡ್ ದೆನ್ ಕಾನ್ಜಾಯಿಂಟ್ ಓಪನ್, the cambium is present and the phloem and xylem are arranged on the same radius. Okay, xylem is on the inner center, inner portion. ಪಿತ್ತಿಗೆ inner word ಅಥವಾ towards ಪಿತ್ ಇರುತ್ತೆ, and phloem towards the outer layer. This kind of arrangement can be seen in stems. ಸ್ಟೆಮ್ ಅಲ್ಲಿ ನಾವು ಯೂಶುವಲ್ ಆಗಿ ಈ ತರ ಅರೇಂಜ್ಮೆಂಟ್ ನೋಡ್ತಾ ಹೋಗ್ಬೋದು. ಓಕೆ, ದೆನ್ ದ ಥರ್ಡ್ ಸಿಸ್ಟಮ್ ಈಸ್ ದಟ್ ಗ್ರೌಂಡ್ ಟಿಶ್ಯೂ ಸಿಸ್ಟಮ್. ಗ್ರೌಂಡ್ ಟಿಶ್ಯೂ ಸಿಸ್ಟಮ್ ಮೇಜರ್ಲಿ ಹ್ಯಾವ್ ಅಗೇನ್ ಸಿಂಪಲ್ cells
parenchyma, collenchyma, and then sclerenchyma. Okay. Yes. Look at it. The major function here, it perform metabolic functions like photosynthesis, storage, and mechanical support. It makes up the bulk of the plant's body. ಕಂಪ್ಲೀಟ್ ಆಗಿ ಒಂದು ಪ್ಲಾಂಟ್ ಬಾಡಿ ಹೇಗೆ ಡೆವಲಪ್ ಆಗಿರುತ್ತೆ, ಮೇಜರ್ ಆಗಿ ಗ್ರೌಂಡ್ ಟಿಶ್ಯೂ ಇಂದನೇ ಜನರೇಟ್ ಆಗಿರುತ್ತೆ. ಅಂಡ್ ಆಲ್ಸೋ ಇಟ್ ಫಿಲ್ಸ್ ದ ಸ್ಪೇಸಸ್ ಬಿಟ್ವೀನ್ ಎಪಿಡರ್ಮಲ್ ಅಂಡ್ ವ್ಯಾಸ್ಕ್ಯುಲಾರ್. ಎಪಿಡರ್ಮಲ್ ಅಂತಂದ್ರೆ ಏನು, ಔಟರ್ ಲೇಯರ್ ಸ್ಕಿನ್. ಇದು ವ್ಯಾಸ್ಕ್ಯುಲಾರ್ ಟಿಶ್ಯೂಸ್ ಅಂತ ಹೇಳಿದ್ರೆ ಈ ಕಂಪ್ಲೀಟ್ ಇನ್ ಬಿಟ್ವೀನ್ ಸ್ಪೇಸ್ ಇದೆಯಲ್ಲ, ಇದೆಲ್ಲದೂ ಕೂಡ ಗ್ರೌಂಡ್ ಟಿಶ್ಯೂಸ್ ಅಂತ ಹೇಳ್ತೀವಿ. ಇದು ಫಿಲಪ್ ಆಗಿರುತ್ತೆ. ಓಕೆ. Along with that, ground tissue also have a specific area, that is cortex, located between the epidermis and the vascular tissue. ಈ ಕಂಪ್ಲೀಟ್ ಏರಿಯಾ ಇದೆಯಲ್ಲ, ಇದನ್ನು ನಾವೇನ್ ಹೇಳ್ತೀವಿ, ಕಾರ್ಟೆಕ್ಸ್ ಅಂತ ಹೇಳ್ತೀವಿ. And then mesophyll, a type of ground tissue that is found in leaves that contain chloroplast for photosynthesis. ಇದೇನಾಗಿರುತ್ತೆ, ಮಿಸೋಫಿಲ್ ಅನ್ನೋ ಒಂದು ಸೆಲ್ ಲೇಯರ್ ಏನಿದೆ, ಸ್ಪೆಷಲ್ ಆಗಿ ನಾವು ಎಲ್ಲಿ ನೋಡ್ಬೋದು, ಓನ್ಲಿ ಲೀವ್ ಸಿಸ್ಟಮ್. ಓಕೆ, ದಟ್ ಆರ್ ಹೆಲ್ಪ್ಫುಲ್ ಫಾರ್ photosynthesis. Okay, yes. So this is about the anatomy of flowering plants or system. In our next session, we will continue further the anatomy of dicot, root, dicot stem, leaf, and then monocot leaf, how they are arranged. Another. Okay, thank you so much, dear students.